ಐಡ್ ಆರ್ಮೀಸ್ ಅನ್ಯೋಂಗ್ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೆಪ್ಟೆಂಬರ್ 1ನೇ ತಾರೀಕು ವೀಡಿಯೋ ಹಾಕೋಕ್ಕಾಗಿಲ್ಲ, JK ಬರ್ಡೇ ದಿನ, ಸಾರಿ. ಮತ್ತು ಈ ವಿಡಿಯೋ ಅವ್ನ ಬರ್ಡೇಗೋಸ್ಕರನೇ ಈ ವಿಡಿಯೋನ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಮರೀದೆ ಕಮೆಂಟ್ ಬಾಕ್ಸಲ್ಲಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದನ್ನ ಮೆನ್ಷನ್ ಮಾಡಿ. ಮತ್ತು ವೀಡಿಯೋಸ್ ಕಂಟಿನ್ಯೂ ಆಗಿ ಬರ್ತಾಯಿಲ್ಲ ಅನ್ನೋದು ನನಗೂ ಗೊತ್ತು, ಬಟ್ ಇನ್ಮೇಲೆ ಹಾಕೋಕ್ಕೆ ನಾನು ಖಂಡಿತ ಟ್ರೈ ಮಾಡ್ತೀನಿ. ಪ್ಲೀಸ್ ನೀವು ಹೇಗೆ ಸಪೋರ್ಟ್ ಮಾಡ್ತೀರಾ ಹಾಗೆ ನಾನು ವೀಡಿಯೋಸ್ ಹಾಕೋಕ್ಕೆ ನನಗೂ ಸ್ವಲ್ಪ ಹುಮ್ಮಸ್ಸು ಬರೋದು. ಪ್ಲೀಸ್ ಗಾಯ್ಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವೀಡಿಯೋಸ್ ನೋಡಿ. ವೀಡಿಯೋಸ್ ಇಷ್ಟ ಆಗಿಲ್ಲ ಅಂದರೆ ವೀಡಿಯೋಸ್ನ ಸ್ಕಿಪ್ ಮಾಡಿ, ಆಯಿತಾ? ಪ್ಲೀಸ್. ಓಕೆ, ವಿಡಿಯೋದೊಳಗಡೆ ಹೋಗೋಣವಾ? ನಾವಿವಾಗ ಟೈಟಲ್ ನೋಡಿ ಹಾಗೆ ಕತೆ ಒಳಗಡೆ ಹೋಗೋಣ. ಟೈಟಲ್ ಏನು ಅಂದರೆ, ಇವಾಗ ನಿಮ್ಮ ಅಕ್ಕ ಅಥವಾ ಯಾರು ಅಕ್ಕ ಇರ್ತಾರಲ್ವ, ಅವ್ರ ಫಿಯಾನ್ಸೆ ಜೊತೆ ನಿಮಗೆ ಅನ್ಎಕ್ಸ್ಪೆಕ್ಟೆಡಾಗಿ ಮ್ಯಾರೇಜ್ ಆಗೋದು. ಇದರಲ್ಲಿ ತುಂಬ ರೊಮ್ಯಾನ್ಸ್ ಎಲ್ಲ ಇರುತ್ತೆ. ಇಷ್ಟ ಆದರೆ ಮಾತ್ರ ನೋಡಿ, ಆಯಿತಾ? ಈಗೊಂದು ಚಿಕ್ಕ ಇಂಟ್ರೊಡಕ್ಷನ್ ಹೋಗೋಣ. ಇವಾಗ ನಿಮ್ಮ ಅಕ್ಕಂಗೆ ಮದುವೆ, ಬಟ್ ಆ ಮದುವೆ ನಿಮ್ಮ ಅಕ್ಕಂಗೆ ಇಷ್ಟ ಆಗಿರಲ್ಲ. ಅವಳೊಬ್ಳನ್ನ ಲವ್ ಮಾಡ್ತಾ ಇರ್ತಾಳೆ. ಅದನ್ನು ಮನೇಲಿ ಹೇಳಿದ್ರು, ಮನೆಯಲ್ಲಿ ಈ ಕ್ಯಾಸ್ಟ್ ಬಗ್ಗೆ ಆ ಥರ ಎಲ್ಲ ಮಾತಾಡಿ, ಅವ್ನ ಕ್ಯಾಸ್ಟ್ ಬೇರೆ, ನಮ್ಮ ಕ್ಯಾಸ್ಟ್ ಬೇರೆ, ಸೊ ಆಗಲ್ಲ ಅಂದರೆ ಆಗಲ್ಲ ಅಂತ ಮನೆಯಲ್ಲಿ ಒಂಥರ ಹಠ ಮಾಡ್ತಾಯಿದ್ದಾರೆ. ನಿಮ್ಮ ಅಕ್ಕಂಗೆ ಈ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ಬಟ್ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಅಕ್ಕ ಲವ್ ಮಾಡೋ ಹುಡುಗನ ಮದುವೆ ಮಾಡ್ಸೋಕ್ಕೆ ಇಷ್ಟ ಇಲ್ಲ. ನೀವು ನಿಮ್ಮಮ್ಮ ನಿಮ್ಮಪ್ಪನ ಹತ್ರ ಹೇಳೋಕ್ಕೋದ್ರೆ, ನೀನು ಸುಮ್ಮನಿರು, ನಿನಗೆ ಗೊತ್ತಿಲ್ಲ, ನೀನಿನ್ನೂ ಚಿಕ್ಕ ಹುಡುಗಿ ಅಂತೆಲ್ಲ ನಿಮಗೂ ಬೈದು ಕಳಿಸ್ತಾರೆ. ನಾನು ತುಂಬ ನಿಮ್ಮ ಅಮ್ಮ ಅಪ್ಪನ ಹತ್ರ ತುಂಬ ಹೇಳಿರ್ತಾಳಮ್ಮ, ಆಗಲ್ಲ, ನನಗೆ ಈ ಮದುವೆ ಇಷ್ಟ ಇಲ್ಲ, ನನಗೆ ಅವನೇ ಬೇಕು ಅಂತೆಲ್ಲ ತುಂಬ ಹೇಳಿರ್ತಾಳೆ. ನಿಮ್ಮ ಅಕ್ಕ ಲವ್ ಮಾಡಿರೋ ಹುಡುಗನೂ ತುಂಬ ಒಳ್ಳೆ ಹುಡುಗ, ಒಂದೊಳ್ಳೆ ಅವ್ರ ಫ್ಯಾಮಿಲಿನೂ ತುಂಬ ಒಳ್ಳೆ ಫ್ಯಾಮಿಲಿ. ಅವ್ರ ಫ್ಯಾಮಿಲಿ ಎಲ್ಲರೂ ನಿಮ್ಮ ಅಕ್ಕನ ಅಕ್ಸೆಪ್ಟ್ ಮಾಡಿರ್ತಾರೆ. ಬಟ್ ಇಲ್ಲಿವರೆಗೂ ನಿಮ್ಮ ಅಮ್ಮ ಅಪ್ಪ ಒಪ್ಕೊಂಡೆ ಕ್ಯಾಸ್ಟು ಅನ್ನೋ ಇದರಲ್ಲಿ ನಿಂತಿದ್ದಾರೆ. ಅದು ಅಲ್ಲದೆ ಇವಾಗ ದೊಡ್ಡ ಹುಡುಗಿನ ಬೇರೆ ಕ್ಯಾಸ್ಟ್ ಹುಡ್ಗಂಗೆ ಮದುವೆ ಮಾಡಿ ಅವಳು ಆ ಕ್ಯಾಸ್ಟ್ ಹುಡ್ಗನ ಮದುವೆ ಆದಳು ಅಂದರೆ ನೆಕ್ಸ್ಟ್ ನೀವಿದ್ದೀರಲ್ಲ, ನಿಮ್ಮ ಲೈಫು ಎಲ್ಲಾದರೂ ಪ್ರಾಬ್ಲಮಲ್ಲಿ ಆಗುತ್ತೆ, ನಿಮಗೆ ಮದುವೆ ಆಗೋದು ಕಷ್ಟ ಆಗುತ್ತೆ ಅನ್ನೋದನ್ನ ನಿಮ್ಮ ಅಪ್ಪ ಅಮ್ಮ ಯೋಚನೆ ಮಾಡ್ತಿದ್ದಾರೆ. ಮತ್ತು ಅದಲ್ಲದೆ ಇವಾಗ ನಿಮ್ಮ ಫ್ಯಾಮಿಲಿ ಇರುತ್ತಲ್ಲ, ಅವ್ರ ಮುಂದೆ ಹೋದಾಗ, ಅವ್ರು ಏನೋ ಒಂದು ಫ್ಯಾಮಿಲಿ ಫಂಕ್ಷನಿಗೆ ಹೋದಾಗ, ಅಯ್ಯೋ ಅವ್ರ ಮಗಳನ್ನ ಬೇರೆ ಕ್ಯಾಸ್ಟ್ ಹುಡ್ಗಂಗೆ ಮದುವೆ ಮಾಡಿಕೊಟ್ಬಿಟ್ಟಿದ್ದಾರೆ ಅಂತೆಲ್ಲ ಮಾತಾಡ್ತಾರೆ ಅನ್ನೋದು ಪಾಯಿಂಟ್ ನಿಮ್ಮ ಅಪ್ಪ ಅಮ್ಮಲಿದೆ. ಸೊ ಅದರಿಂದ ಅವರು ಬೇರೆ ಕ್ಯಾಸ್ಟ್ ಹುಡ್ಗನ ಮದುವೆ ಆಗೋಕ್ಕೆ ಒಪ್ಕೊತಾ ಇಲ್ಲ. ನಿಮ್ಮ ಅಪ್ಪ ಅಮ್ಮಗೆ ನೀವಿರೋದು ಇಬ್ಬರೇ, ನೆಕ್ಸ್ಟ್ ಹುಡುಗ ಇದ್ದಾನೆ, ಹುಡುಗನ್ನ ಸರಿ ಬಿಡು, ಇವರು ಹೆಂಗೋ ಮದುವೆ ಆಗೋದ್ಲು ದೊಡ್ಡೋಳು, ನೆಕ್ಸ್ಟ್ ಚಿಕ್ಕವಳಿದ್ದಾಳಲ್ಲ, ಅವಳನ್ನ ಹೆಂಗಾದರೂ ನನ್ನ ಮಗ ಮದುವೆ ಮಾಡ್ತಾನೆ ಅನ್ನೋ ಮೈಂಡ್ಸೆಟ್ಟಿಗೆ ಬರೋಣ ಅಂತ ಹೇಳಿದ್ರು. ಮಗ ಇಲ್ಲ, ಸೊ ಎಲ್ಲ ರಿಲೇಷನ್ಶಿಪ್ ಬೇಕಾಗತ್ತೆ, ಸಂಬಂಧಿಕರು ಬೇಕಾಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನಿಮ್ಮ ಅಪ್ಪ ಅಮ್ಮ ಈ ಮದುವೆ ಬೇಡ ಅಂತ ನಿಮ್ಮ ಅಕ್ಕನ ಬೇಡ ಅಂತ ಒಂದು ಫೋರ್ಸ್ ಮಾಡ್ತಾಯಿದ್ದಾರೆ. ನಿಮ್ಮ ಅಪ್ಪ ಅಮ್ಮಂಗೂ ಗೊತ್ತು, ಆ ಹುಡುಗ ಒಳ್ಳೆ ಹುಡುಗ, ಮನೆಗೆಲ್ಲ ಬರ್ತಾನೆ, ತುಂಬ ಹೆಲ್ಪ್ ಮಾಡ್ತಾನೆ, ಬಟ್ ಆದರೂ ಈ ಸಂಬಂಧಿಕರು ಮುಂದೆ ಬೇರೆ ಕ್ಯಾಸ್ಟ್ ಹುಡ್ಗಂಗೆ ನಮ್ಮ ಮನೆ ಮಗಳನ್ನ ಕೊಡ್ತೀವಿ ಅಂತ ಎಲ್ಲಿ ಮಾತಾಡ್ತಾರೆ ಅನ್ನೋ ಭಯಕ್ಕೆ ನಿಮ್ಮ ಅಪ್ಪ ಅಮ್ಮ ಈ ಮದುವೆನ ಒಪ್ತಾ ಇಲ್ಲ. ಸೊ ಈ ಥರನೇ ಈ ಇಂಟ್ರೊಡಕ್ಷನ್ ಕಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದೊಳಗಡೆ ಏನಾಗುತ್ತೆ ಅಂತ ನೋಡೋಣ. ಖಂಡಿತ ಈ ಜಾನರಲ್ಲಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಮರೀದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆಯಿತಾ? ಇವಾಗ ನೀವು ನಿಮ್ಮ ಅಕ್ಕನ್ನ ನಿಮ್ಮ ರೂಮಲ್ಲಿ ನೋಡ್ತೀರಾ, ಅವಳು ಅಳ್ತಾನೆ ಇದ್ದಾಳೆ. ಅಕ್ಕ, ನೀವು ಬೇಕಿದ್ರೆ ಒಂದು ಕೆಲಸ ಮಾಡ್ತೀಯಾ, ಬೇಕಿದ್ರೆ ಮಾವನ ಹತ್ರ ಹೇಳ್ತೀಯಾ? ಏನು ಹೇಳ್ತಿದ್ದೀಯ ನೀನು? ಅದೇ ನಿನ್ನ ಮದುವೆ ಆಗ್ತೀಯಲ್ಲ, ಅವರೇ ಮಾವ. ಹಾಗೆ ನಿಮ್ಮ ಅಕ್ಕ ನಿಮ್ಮನ್ನೇ ನೋಡ್ತಾ ಇದ್ದಾಳೆ. ಸರಿ, ನಾನು ಹೇಳ್ಕೊತೀನಿ, ಆದರೆ ನೀನು ಅವ್ರ ಹತ್ರ ನಾನು ಈ ಥರ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತೀಯಾ ನೀನು? ಹೆಂಗೆ ಹೇಳೋದು? ಮನೆ ಗೊತ್ತಾದರೆ ನನ್ನನ್ನು ಅಷ್ಟೇ, ಆಮೇಲೆ ಗೊತ್ತು ತಾನೇ, ಅದಕ್ಕೆ ಅಂತ ನೀನು ಮನಸ್ಸಲ್ಲೇ ಇಟ್ಕೊಂಡಿರ್ತೀಯಾ? ಇಲ್ಲಾಂದರೆ ಮನೆಯಲ್ಲಿ ಜಗಳ ಆಡು, ಅವ್ರನ್ನ ಎದುರಿಸಿ ನಿನ್ನ ಲವ್ನ ಪಡ್ಕೊ. ಇಲ್ಲ ಅಂದರೆ
ಇಲ್ಲ ಅಂದರೆ ಅಪ್ಪ ಅಮ್ಮಂಗೋಸ್ಕರ ನೀನು ಲವ್ ಎಲ್ಲ ಮಾಡಿರೋದನ್ನ ಮರೆತು ಎಲ್ಲನೂ ಮರೆತು ನೀನು ಇವಾಗ ಮದುವೆ ಆಗ್ತಿದ್ಯಲ್ಲ ಮಾವನ, ಅವ್ರನ್ನ ಮದುವೆ ಆಗು. ಅವರು ಒಳ್ಳೆಯವರೇ ಅಕ್ಕ, ಪ್ಲೀಸ್ ಕಣೆ, ನಿನ್ನ ಲೈಫ್ನ ಹಾಳು ಮಾಡ್ಕೋಬೇಡ. ಏನು ಹಿಂಗೆ ಹೇಳ್ತಾ ಇದೀಯಾ? ನಾವು ಲವ್ ಮಾಡಿರೋದು 1 ವರ್ಷನ 2 ವರ್ಷನ? 7 ಇಯರ್ಸಾಗಿ ಲವ್ ಮಾಡ್ತಿದ್ದೀವಿ ಕಣೆ. ನಾನು ಅವನು ಲವ್ ಮಾಡ್ತಾಯಿದ್ದೀವಿ. ಕಾಲೇಜ್ ಸ್ಟಾರ್ಟ್ ಆದಾಗಿಂದ, ನಾನು ಯಾವಾಗ ಕಾಲೇಜ್ ಹೋದ್ನೋ ಆವಾಗಿಂದ. ಹಾಗೆ ಬಿಟ್ಬಿಡು ಅಂತ ಹೇಳ್ತೀಯಲ್ಲ, ಇದೇನು ಟ್ರೈನ್ ಫ್ರೆಂಡ್ಶಿಪ್ಪಾ? ಟ್ರೈನ್ ಸ್ಟಾರ್ಟ್ ಆದಾಗ ಹತ್ಬಿಟ್ಟು, ಟ್ರೈನ್ ಸ್ಟಾಪ್ ಆದಾಗ ಅಂದರೆ ನಾವು ಇಳಿಬೇಕಾಗಿರೋ ಸ್ಟೇಷನ್ ಬಂದಾಗ ಇಳಿದ್ಬಿಟ್ಟು, ಸರಿ ನೀನೊಂದು ಕಡೆಗೆ ಹೋಗು, ನಾನು ಈ ಕಡೆಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಟಾಟಾ ಬಾಯ್ ಬಾಯ್ ಅಂತ ಹೇಳ್ಬಿಡೋಕ್ಕಾಗತ್ತವ ಏನು? ಇದೆಲ್ಲ ನನ್ನಿಂದ ಹೇಳೋಕ್ಕಾಗಲ್ಲ. ಇದನ್ನು ನೀನು ಅನುಭವಿಸ್ತೀಯಲ್ಲ, ಆವಾಗ ಫೀಲ್ ಮಾಡ್ತೀಯ. ಅದು ಅನುಭವಿಸೋರಿಗೆ ಗೊತ್ತು ಏನು ಆ ಫೀಲ್ ಏನು ಅಂತ. ಬಿಡು, ಇವಾಗೇನು ನೀನು ಅಲ್ಲಿಂದ ಬಂದಿರೋದು ನನ್ನ ಅಡ್ವೈಸ್ ಮಾಡಿಬಿಟ್ಟು ಈ ಮದುವೆಗೆ ಒಪ್ಸೋಣ ಅಂತ ಬಂದ್ಬಿಟ್ಟಾ? ಹಂಗಲ್ಲ ಕಣೆ ಅಕ್ಕ, ಫಸ್ಟು ನೀನು ಇಲ್ಲಿಂದ ಹೊರಡ್ತೀಯಾ? ಸರಿ ಕೋಪ ಪಡಬೇಡ ಅಂತ ಹೇಳಿ ನಾನು ಹೋಗ್ತೀನಿ ಅಂತ ಹೇಳಿ ನೀವು ಅಲ್ಲಿಂದ ಹೊರಡ್ತೀರಾ? ಇವಾಗ ನಾನು ಹೆಂಗೆ ಮಾವನ ಹತ್ರ ಹೇಳೋದು? ಎಂಗೇಜ್ಮೆಂಟ್ ಎಲ್ಲ ಆಗಿದೆ, ಅದ್ರ ಮೇಲೆ ನೀವು ಮಾವ ಅಂತ ಇರೋದು. ನೀವು ಹಾಗೆ ಥಿಂಕ್ ಮಾಡ್ತಾ ಇದ್ದೀರಿ. ಅಯ್ಯೋ ಪಾಪ ಮಾವ. ನಮ್ಮ ಅಕ್ಕ ಏನಾದರೂ ಮಿಸ್ಸಾಗಿ ಮದುವೆ ಆದರೆ ನಿಜವಾಗ್ಲೂ ಅವ್ರನ್ನ ಒಳಗಡೆನೇ ಬಿಡಲ್ವೇನಪ್ಪ. ಅಯ್ಯೋ ಹೆಂಗಿರತ್ತೋ ಗೊತ್ತಿಲ್ಲ. ಅಯ್ಯೋ ದೇವ್ರ, ಏನಾಗ್ತಿದೆ? ನಮ್ಮ ಅಕ್ಕ ಯಾರ ಜೊತೆ ಸೇರ್ತಾಳೆ ಅನ್ನೋದಾದರೂ ನನಗೆ ತೋರಿಸು ಅಂತ ನೀವು ಮನಸ್ಸೊಳಗೆ ಅನ್ಕೊತಾ ಇದ್ದೀರಾ? ನಿಮ್ಮಮ್ಮ ಏನು ಊಟಕ್ಕೆ ಕರೆದಾ? ಅದು ಕರೆದೆ, ಅಕ್ಕ ಸ್ನಾನ ಮಾಡ್ತಿದ್ದಾಳೆ, ಯಾಕೆ ಬಂದಿದ್ದೀರಾ ಅನ್ನೋದನ್ನೇ ಮರ್ತ್ಬಿಟ್ಟಿರ್ತೀರ. ಮತ್ತೆ ಹೋಗಿ ಕದ ತಟ್ಟಿದ್ರೆ ಅಕ್ಕ ಪೊರ್ಕೆಲೆ ಹೊಡೆದ್ಬಿಡ್ತಾಳೆ ಅಂತೇಳಿ ನೀವು ಡೋರ್ ಹತ್ರನೇ ನಿಂತ್ಕೊಂಡು ಅಕ್ಕ ಅಮ್ಮ ಊಟ ಕರಿತಿದೆ ಅಂತ ಹೇಳ್ತಾಳೆ. ಅವಳು ಒಳಗಡೆಯಿಂದ ನನಗೆಲ್ಲ ಊಟ ಎಲ್ಲ ಬೇಡ ಅಂತ ಹೇಳು ಅಂತಾರೆ. ಅಕ್ಕ ಅದು ಹೇಳು ಅಂದಿದ್ದು ಹೇಳು ಅಷ್ಟೇ. ಅವಳು ಆ ಥರ ಹೇಳ್ತಿದ್ದಂಗೆ ನೀವು ಅಮ್ಮ ಅಕ್ಕಂಗೂ ಊಟ ಬೇಡ ಅಂತೆ. ಯಾಕೆ? ಉಪವಾಸ ಇದ್ದು ಏನು ಸಾಧನೆ ಮಾಡಬೇಕು ಅಂತ ಇದ್ದಾಳೆ? ಏನು ಊಟ ಬೇಡವಾ? ಏನಿನ್ನು 1 ವಾರ ಮದುವೆ ಇದೆ, ಈ ಥರ ಉಪವಾಸ ಇದ್ದು ನಿಮ್ಮ ಅಕ್ಕ ಸೀನ್ ತೋರಿಸ್ತಾ ಇದ್ದಾಳಾ? ಅವಳಿಗೆ ಹೇಳು ಸರಿಯಾಗಿರೋಕ್ಕೆ, ಇಲ್ಲ ಅಂದರೆ ನನ್ನ ಹತ್ರ ಸರಿಯಾಗಿ ತಿಂತಾಳಷ್ಟೆ. ಮನಸ್ಸಲ್ಲಿ ಯಾರ್ದೋ ಚಿಂತೆನ ಯಾರ್ದೋ ಪ್ರೀತಿನ ಹಿಡ್ಕೊಂಡು ಇರೋಕ್ಕೆ ಕೇಳದೆ ಕರೆಕ್ಟಾಗಿ ಬಂದು ತಾಳಿ ಕಟ್ಕೊಳಕ್ಕೆ ಹೇಳು. ಅಳಿ ಅಂದರು ನನಗೆ ಫೋನ್ ಮಾಡ್ತಾ ಇದ್ದಾರೆ. ಇವಳು ಏನು ಮಾಡ್ತಿದ್ದಾಳೆ? ಫೋನ್ನ ಅಟೆಂಡ್ ಮಾಡಿದೆ. ಯಾಕಮ್ಮ? ಹೌದು, ಎಂಗೇಜ್ಮೆಂಟ್ ಎಲ್ಲ ಮುಗೀತು. ಈ ಕಾಲದ ಹುಡುಗಿಯರೆಲ್ಲ ಎಂಗೇಜ್ಮೆಂಟ್ ಮುಂಚೆನೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ನಿಮ್ಮಕ್ಕ ಇನ್ನೂ ಮಾತಾಡೋಕ್ಕೆ ರೆಡಿ ಇಲ್ಲ. ಎಂಗೇಜ್ಮೆಂಟ್ ಆಗಿದೆ, ಇನ್ನೂ 1 ವಾರದಲ್ಲಿ ಮದುವೆ ಇದೆ, ಆದರೆ ನಿಮ್ಮಕ್ಕ ಅಳಿಯಂದ್ರ ಹತ್ರ ಮಾತಾಡೋಕ್ಕೆ ರೆಡಿ ಇಲ್ಲ. ಅವ್ರು ನೋಡಿದ್ರೆ ನನಗೆ ಕಾಲ್ ಮಾಡ್ತಾ ಇದ್ದಾರೆ. ಇವಳ ಜೊತೆಗೆ ಎಂಗೇಜ್ಮೆಂಟೇ ಆಗಿದೆ, ನಂಬರು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ, ಆದರೆ ಇವಳಿಗೆ ಮಾತಾಡೋಕ್ಕೆ ಕಷ್ಟ. ಅವ್ರು ಏನು ಅನ್ಕೊಬೇಕು? ಎಂಗೇಜ್ಮೆಂಟ್ ಆಗಿದೆ, ನಮ್ಮ ಫ್ಯೂಚರ್ ವೈಫ್ ಹತ್ರ ಯಾಕೆ ಮಾತಾಡೋಕ್ಕಾಗ್ತಿಲ್ಲ, ಯಾಕೆ ಅವಳು ಮಾತಾಡ್ತಿಲ್ಲ ಅನ್ನೋದು 108 ಕ್ವಶನ್ ಅವರಲ್ಲಿ ಬರುತ್ತೆ ಅಲ್ವಾ ವಯನ್? ನಿಮ್ಮ ಅಕ್ಕಂಗೆ ಹೇಳು. ಅವ್ರು ನನ್ನ ಹತ್ರ ಕೇಳ್ತಿದ್ದಾರೆ, ನಿಮ್ಮ ಮಗಳಿಗೆ ನಾನಂದರೆ ಇಷ್ಟನಾ? ಯಾಕೆ ನಾನು ಕಾಲ್ ಮಾಡಿದಾಗಲ್ಲ ಅವಳು ಅಟೆಂಡ್ ಮಾಡಲ್ಲ? ಏನಾದರೂ ಅಟೆಂಡ್ ಮಾಡಿದ್ರೆ ನನಗೇನಾದರೂ ಕೆಲಸ ಇದೆ, ಆಮೇಲೆ ಮಾಡ್ತೀನಿ ಏನಾದರೂ ಅಂತ ಹೇಳಿಬಿಟ್ಟು ಕಟ್ ಮಾಡಿಬಿಡ್ತಾಳೆ. ಅಮ್ಮ ನನ್ನ ಹತ್ರ ಯಾಕಮ್ಮ ಕೂಗ್ತೀಯ? ನನಗೇನು ಗೊತ್ತಮ್ಮ? ಅಮ್ಮ ನೋಡಮ್ಮ, ನಾನೇನು ಅಂದ್ಕೊತಿದ್ದೀನಿ ಅಂದರೆ ನಾನು ಏನು ಅಂದ್ಕೊತಿದ್ದೀನಿ ಅಂದರೆ ನಿನ್ನ ಹತ್ರ ಹೇಳ್ತಿದ್ದೀನಿ.
ನೀನು ನಿಮ್ಮ ಅಕ್ಕಂಗೆ ಸಪೋರ್ಟ್ ಮಾಡಿ ಬರಬೇಡ ಪ್ಲೀಸ್. ಅಮ್ಮ ಅದು ಇಲ್ಲ ಅಮ್ಮ, ಇಲ್ಲವೇ ನೀನು ನನಗೆ ಕರೆಕ್ಟಾಗಿ ಗೊತ್ತಾಗ್ತೈತೆ, ನೀನು ಅವಳಿಗೆ ಜಾಲರ ಆಗ್ತಿದ್ಯಾ. ನೀನು ನನ್ನ ಸಿಚುವೇಶನಲ್ಲಿ ಇದ್ದು ಯೋಚನೆ ಮಾಡುವಯ್ಯನ್. ಅವಳು ನೆಕ್ಸ್ಟು ನೀನಿರೋದು, ನನಗೆ ನೆಕ್ಸ್ಟ್ ಗಂಡು ಮಗು ಇಲ್ಲ. ನೆಕ್ಸ್ಟ್ ನಿನ್ನ ಮದುವೆ ಬಗ್ಗೆನೂ ನಾನು ಯೋಚನೆ ಮಾಡಬೇಕು ವಯ್ಯನ್. ಅವಳದು ಯೋಚನೆ ಮಾಡ್ಕೊತ ಹೋದರೆ ಲಾಸ್ಟಿಗೆ ನಿನ್ನ ಲೈಫ್ ಹಾಳಾಗುತ್ತೆ ವಯ್ಯನ್. ಪಕ್ಕದಲ್ಲಿ ಅಣ್ಣನ ಮನೆ ಇದೆ, ಸ್ವಲ್ಪ ದೂರದಲ್ಲಿ ಹೋದರೆ ತಮ್ಮನ ಮನೆ ಇದೆ, ಸುತ್ತಮುತ್ತ ನಮ್ಮ ಸಂಬಂಧಿಕರು ಇದೆ. ನಿಮ್ಮಿಬ್ಬರನ್ನ ಮದುವೆ ಮಾಡಿಕೊಟ್ರೆ ನಾನು ಮತ್ತು ನನ್ನ ಗಂಡ ಮಾತ್ರ ಮನೇಲಿ ಇರ್ತೀವಿ. ಅವಾಗ ಏನಾದರೂ ಒಂದು ಪ್ರಾಬ್ಲಮ್ಮು ಅಂದರೆ ಅಣ್ಣಂಗೆ ಕಾಲ್ ಮಾಡ್ಬೋದು. ನೀವು ಹೊರ್ಗಡೆ ಇರ್ತೀರ, ನಿಮಗೆ ನಾನು ಕೂತ್ಕೊಂಡು ನಿಮಗೆ ಕಾಲ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ನಾನು ಹಿಂದೆ ಮುಂದೆ ಇರೋ ಸ್ವಂತಕ್ಕೆ ನಾನು ಕಾಲ್ ಮಾಡೋಕ್ಕಾಗೋದು. ಆವಾಗ ನನಗೆ ಈ ಸಂಬಂಧಿಕರು ಬೇಕು ಅಲ್ವಾ. ಅದಕ್ಕೆ ಅಂತಲೇ ನಾನು ಕೆಲವು ವಿಷಯನ ಸ್ಯಾಕ್ರಿಫೈಸ್ ಮಾಡಬೇಕು. ನನಗೂ ಗೊತ್ತು ವಯನ್, ಆ ಹುಡುಗ ತುಂಬ ಒಳ್ಳೆಯ ಹುಡುಗ, ಅವನ ಥರ ಬರಲ್ಲ. ಲವ್ ಮಾಡೋ ಟೈಮಲ್ಲಿ ಮತ್ತೆ ಲವ್ ಮಾಡಬೇಕು ತಾನೆ. ನಮ್ಮ ಕ್ಯಾಸ್ಟ್ ಹುಡುಗನ ನೋಡಿ ಲವ್ ಮಾಡಿದರೆ ಅಮ್ಮ ಅದು ಹೆಂಗಮ್ಮ ಲವ್ ಬರುತ್ತೆ. ಇವಾಗ ನಾನು ಹೆಂಗೆ ನಿನ್ನನ್ನು ಮದುವೆ ಮಾಡಿ ಕಳಿಸೋದು. ನಾಳೆ ದಿನ ನಮ್ಮ ಅಣ್ಣನ ಮನೇಲಿ ಮದುವೆ ಅನ್ಕೋ, ಆವಾಗ ನಮ್ಮ ಅಣ್ಣ ಬಂದು ನನಗೆ ಪತ್ರಿಕೆ ಮದುವೆ ಕರೀತಾನಾ ಹೇಳುವಯ್ಯನ್. ಅಮ್ಮ ಇದಕ್ಕೂ ಅದಕ್ಕೂ ಏನು ಸಂಬಂಧ ಇದೆ ವಯ್ಯನ್, ಸಂಬಂಧ ಇದೆ. ಅದೆಲ್ಲ ನಮಗೆ ದೊಡ್ಡವ್ರಿಗಷ್ಟೇ ಗೊತ್ತಾಗೋದು ವಯ್ಯನ್. ನೀವು ಇವಾಗ ನಡೆಯೋದು ಮಾತ್ರ ಥಿಂಕ್ ಮಾಡ್ತಿದ್ದೀರಾ, ಆದರೆ ನಾವು ಫ್ಯೂಚರಲ್ಲಿ ಹೆಂಗಾಗತ್ತೆ, ಏನೆಲ್ಲ ಫೇಸ್ ಮಾಡಬೇಕು ಅನ್ನೋದನ್ನ ನಿಮಗೆ ಗೊತ್ತಿಲ್ಲ. ಆದರೆ ನಿಮಗೆ ನಿಮ್ಮ ವಯಸ್ಸಲ್ಲಿ ಏನಿದೆ ಅದನ್ನು ಮಾತ್ರ ನೋಡ್ತಿದ್ದೀರ. ನೀನು ಮದುವೆ ಆಗಿ ಒಂದು ಮಗುನ ನೋಡು, ಆವಾಗ ಗೊತ್ತಾಗತ್ತೆ ಅಮ್ಮ ಏನು ಫೀಲ್ ಮಾಡ್ತಿದ್ದಾಳೆ, ಏನು ನೋವು ಪಡ್ತಿದ್ದಾಳೆ ಅನ್ನೋದನ್ನ ಆವಾಗ ಗೊತ್ತಾಗತ್ತೆ. ಆವಾಗ ಅಮ್ಮನ ಬೆಲೆ ನಿಮಗೆ ಗೊತ್ತಾಗತ್ತೆ. ಸರಿಮಾ, ನಾನು ಅರ್ಥ ಮಾಡ್ಕೊತೀನಿ, ನೀನು ಅರ್ಥ ಮಾಡ್ಕೊ ಅಂತ ನಾನು ಹೇಳಿಲ್ಲ ವಯ್ಯನ್. ನಿಮ್ಮ ಅಕ್ಕಂಗೆ ಹೇಳಿ ಅರ್ಥ ಮಾಡಿಸು. ನಾನೇನಾದರೂ ಈ ಥರ ಮಾತಾಡಿದ್ರೆ ಅವಳಿಗೆ ಮುಳ್ಳು ಚುಚ್ದಂಗೆ ಆಗತ್ತೆ. ನನಗೆ ಗೊತ್ತಿಲ್ಲ, ಒಳ್ಳೆ ರೀತಿಯಲ್ಲಿ ಅಳಿಯಂದ್ರ ಹತ್ರ ಮಾತಾಡೋಕ್ಕೆ ಹೇಳು. ಫಸ್ಟ್ ಅವಳನ್ನ ಹೋಗಿ ಊಟಕ್ಕೆ ಕರ್ಕೊಂಬ ಆ ದರಿದ್ರನ ಅಂತ ಹೇಳ್ತಾರೆ. ನಿಮಗೆ ಅವಳ ಬೆಡ್ರೂಮಿಗೆ ಹೋಗೋಕ್ಕೆ ಭಯ ಆಗ್ತಾಯಿದೆ, ಹಾಗೆ ಹೆದರ್ಕೊಂಡೇ ಹೋಗಿ ಅಕ್ಕ ಏನೇ ಅದೇ ಹೇಳಿದೆ ತಾನೇ ಊಟ ಬೇಡ ಅಂತ. ಇಲ್ಲ ಅಕ್ಕ, ಅಮ್ಮ ಮಾವನ ಹತ್ರ ಮಾತಾಡು ಅಂತ ಹೇಳ್ತಿದ್ದಾರೆ. ಏನಂತ ಅಮ್ಮನ ಪ್ರಾಬ್ಲಮ್ಮು? ಅದು ಅಮ್ಮ ಏನೇನೋ ಅಮ್ಮ ಹೇಳಿದ್ದೆಲ್ಲ ನನಗೆ ಸರಿಯೇ ಅನಿಸುತ್ತೆ. ಅಮ್ಮ ನೀನು ಅಮ್ಮನ ಅರ್ಥ ಮಾಡ್ಕ. ಎಲ್ರಿಗೂ ಅವ್ರು ಇಷ್ಟಪಡೋ ಸಿಗೋ ಲೈಫ್ನ ಎಲ್ಲ ಸಂತೋಷವಾಗಿ ಬಾಳಲ್ವಾ. ಅದಲ್ಲದೆ ಅಪ್ಪನೂ ಅವರು ಒಳ್ಳೆಯವರೇ ತಾನೆ, ಮಾವನು ಒಳ್ಳೆಯವರು, ಅವ್ರು ಚೆನ್ನಾಗೇ ನೋಡ್ಕೊತಾರೆ. ಅವ್ರ ಜೊತೆ ಲೈಫ್ ಖುಷಿಯಾಗಿ ಬಾಳ್ಬೋದು ಅಕ್ಕ. ನಿನ್ನ ಅಡ್ವೈಸ್ಗೆ ತುಂಬ ಥ್ಯಾಂಕ್ ಯು ಅಕ್ಕ. ನೀನು ಇವಾಗ ಊಟ ಮಾಡೋಕ್ಕೆ ಬರಬೇಕು ಅಂತ, ಇಲ್ಲ ಅಂದರೆ ಅಮ್ಮ ಮೇಲೆ ಬರ್ತೈತೆ, ಬಂದು ಸಾಯ್ತೀನಿ. ಏನು ಮಾಡೋದು, ಈ ಕುಟುಂಬದಲ್ಲಿ ಬಂದು ಹುಟ್ಟಿದ್ದೀನಲ್ಲ. ಆದರೆ ಯಪ್ಪ, ಈ ಫ್ಯಾಮಿಲಿ ಯಾರೇನಾದರೂ ಆಗಲಿ ಅವ್ರು ನಡ್ಕೊಂಡಿದ್ದು ಅವ್ರು ಅಂದ್ಕೊಂಡಿದ್ದು ಅಷ್ಟೇ ಆಗಬೇಕು. ಅಕ್ಕ ಹಂಗೆಲ್ಲ ಮಾತಾಡ್ಬಿಡ ಅಕ್ಕ. ನೀ ಫಸ್ಟ್ ಇಲ್ಲಿಂದ ಹೋಗು. ಬಂದ್ಬಿಟ್ಲು ಹೇಳೋಕ್ಕೆ. ಇಲ್ಲಿ ನಿಮ್ಮ ಅಮ್ಮಂಗೂ ನಿಮ್ಮ ಅಕ್ಕಂಗೂ ಏನಿಟ್ಟರೂ ಸರಿ ಹೋಗಲ್ಲ ಅನಿಸುತ್ತೆ. ನಿಮ್ಮ ಅಮ್ಮ ಒಂದು ಕಡೆ, ನಿಮ್ಮ ಅಕ್ಕ ಒಂದು ಕಡೆ ಉರ್ರಂತೈತೆ. ನೀವು ನಿಮ್ಮ ಅಕ್ಕನ ಹತ್ರ ಕುತ್ಕೊಂಡು ಊಟ ಮಾಡ್ತಾಯಿದ್ದಾಳೆ. ಯಾಕೆಂದರೆ ನಿಮ್ಮಮ್ಮ ಊಟ ಮಾಡಿಲ್ಲ, ಯಾಕೆಂದರೆ ನಿಮ್ಮ ಅಕ್ಕ ಕುತ್ಕೊಂಡು ಊಟ ಮಾಡ್ತಾಯಿದ್ದಾಳೆ. ನಿಮ್ಮ ಅಕ್ಕ ಸ್ವಲ್ಪ ಊಟ ಮಾಡಿ ಸರಿ ನನಗೆ ಸಾಕು ಅಂತ ಮೇಲ್ಗಡೆ ಹೋಗ್ತಾಳೆ. ಇಲ್ಲಿ ನಿಮ್ಮಮ್ಮ ಮರ್ಯಾದೆಯಿಂದ ಅಷ್ಟು ಊಟ ಮಾಡಿ ಎದ್ದ. ನಿನಗೇನಿವಾಗ ಅನ್ನ ಅಂದರೆ ನಿನಗೆ ಅಷ್ಟೊಂದು ಇದಾಗೋಯ್ತಾ? ಅಲ್ಲಲ್ಲಿ ಅನ್ನ ಇಲ್ಲ ಅಂದರೆ ಎಷ್ಟು ಜನ ಕಷ್ಟಪಡ್ತಿದ್ದಾರೆ. ಮರ್ಯಾದೆಯಿಂದ ತಿನ್ನುವಯ್ಯನ್ ಅಂತ ಹೇಳಿ ನಿಮ್ಮನ್ನು ಜೋರು ಮಾಡ್ತಿದ್ದಾರೆ. ನಿಮ್ಮ ಅಕ್ಕನ್ನ ಜೋರು ಮಾಡೋಕ್ಕಾಗದೆ ನೀವು ಹಾಗೆ ತಿಂದ್ಬಿಡ್ತೀರಾ. ತಿಂದ್ಬಿಟ್ಟು ಅಲ್ಲಿ ಮೇಲ್ಗಡೆ ಹೋಗ್ತೀರಾ.
ನಿಮ್ಮ ಅಮ್ಮಂಗೆ ಹಾಗೆ ಕಣ್ಣೀರು ಬರ್ತಾ ಇದೆ. ಯಾಕೆ ಅಂದರೆ ನಿಮ್ಮ ಅಕ್ಕನ ಮೇಲೆ ತುಂಬ ಪ್ರೀತಿ ಇರುತ್ತೆ. ಆದರೆ ಅವಳು ಈ ಥರ ಮನೆಗೆ ಒಪ್ಪದೇ ಇರೋದನ್ನೇ ಮದುವೆ ಮಾಡ್ತೀನಿ ಅಂತಿದ್ದಾಳೆ ಅನ್ನೋ ಇದಕ್ಕೋಸ್ಕರ ಅವರು ನಿಮ್ಮ ಅಕ್ಕನ ಹತ್ರ ಸಿಟ್ಟು ಮಾಡ್ತಾಯಿದ್ದಾರೆ. ಹೇಗೋ ಇನ್ನೂ ಒಂದು ವಾರದಲ್ಲಿ ಮದುವೆ ಆಗಿ ಹೋಗ್ತಾಳೆ ಅನ್ನೋದು ಕಷ್ಟ ಇದೆ. ಈ ಥರ ಮಾಡಿ ಏನು ಮಾಡೋಕ್ಕಾಗತ್ತೆ ಅಂತ ಒಂದು ಕಡೆ ಇದ್ದರು, ಇನ್ನೊಂದು ಕಡೆ ಫ್ಯಾಮಿಲಿ, ಸಂಬಂಧಿಕರು, ರಿಲೇಷನ್ಶಿಪ್ ಅನ್ನೋ ಮೈಂಡ್ಸೆಟ್ಟಲ್ಲಿ ನಿಮ್ಮಮ್ಮ ಒಂದು ಕಡೆ ಸ್ಟಕ್ಕಾಗಿ ನಿಂತ್ಬಿಟ್ಟಿದ್ದಾರೆ. ಇಲ್ಲಿ ನಿಮಗೆ ಅಮ್ಮಂಗೆ ಸಪೋರ್ಟ್ ಮಾಡೋದಾ, ಅಕ್ಕಂಗೆ ಸಪೋರ್ಟ್ ಮಾಡೋದಾ, ಯಾರಿಗೆ ಸಪೋರ್ಟ್ ಮಾಡೋದು ಅನ್ನೋದೇ ತಲೆ ಕೆಟ್ಟೋಗಿದೆ. ಏನು ಗೊತ್ತಾಗದೆ ಹಾಗೆ ಅಮ್ಮನ ಹತ್ರ ಪಕ್ಕ ಕೂತ್ಕೊಂಡು ಅಮ್ಮನ ನೆನೆಸ್ಕೊಂಡು ಅಳ್ತಿದ್ದೀರಾ, ಆ ಕಡೆ ಅಕ್ಕನ ಪಕ್ಕ ಕೂತ್ಕೊಂಡು ಅಕ್ಕಂಗೋಸ್ಕರ ಅಳ್ತಾ ಇದ್ದೀರಾ. ಇಬ್ಬರು ಪಕ್ಕನೂ ಕೂತ್ಕೊಂಡು ಅಳ್ತಾ ಇದ್ದೀರಾ. ಹೀಗೆ ಡೇಸ್ ಹೋಗ್ತಾ ಇದೆ. ಇವಾಗ ಹಾಗೆ ರಿಸೆಪ್ಷನ್. ನಿಮ್ಮ ಅಕ್ಕ ರಿಸೆಪ್ಷನ್ಗೂ ಒಂಥರ ಗಾಂಡಲ್ಲಿ ನಿಂತಿರ್ತಾರಲ್ಲೇ, ಪಕ್ಕದಲ್ಲಿ ಬೆಂಕಿ ಇದ್ದರೆ ನಮಗೆ ಆಗದೆ ಇರೋರು ನಿಂತರೆ ಹೆಂಗಾಗತ್ತೆ ಹಂಗೆ ನಿಂತ್ಕೊಂಡಿದ್ದಾಳೆ. ನಿಮ್ಮ ಮಾವನ ಪಕ್ಕ ಒಂದು ಲೆವೆಲಿಗೆ ಅಂದರೆ ನಡುವೆ ಬಂದು ಒಬ್ಬರು ನಿಂತ್ಕೊಳ್ಳೋ ಅಷ್ಟು ಗ್ಯಾಪ್ ಇದೆ. ಜೆ ಕೆಗೂ ಗೊತ್ತಾಗ್ತಿದೆ, ಅವರು ಯಾರ ಹತ್ರನೂ ತೋರಿಸ್ಕೊಳ್ದೆ ಸುಮ್ಮನೆ ನಿಂತಿದ್ದಾರೆ. ಇಲ್ಲಿ ನಾನು ಬಂದು ನಿಮ್ಮ ಇಬ್ಬರ ನಡುವೆ ನಿಂತ್ಕೊಳ್ಳಾ ಅಂತೇಳಿ ಬಂದು ನಿಂತ್ಕೊತೀನಿ. ನೀವು ಬಂದು ನಿಂತಿದ್ದೆ ಹಾಗೆ ಅವರು ನಗಾಡ್ತಾ ಹಾಗೆ ಫೋಸ್ ಕೊಡ್ತಾ ಇದ್ದಾರೆ. ಹೀಗೆ ನೀವು ಹೆಂಗೆ ನಿಂತಿದ್ದೀರಾ ಅಂದರೆ ನಿಮ್ಮ ಅಕ್ಕನ ಪಕ್ಕ ನೀವು, ಆಮೇಲೆ ನಿಮ್ಮ ಮಾವ ಅಂದರೆ ನಿಮ್ಮ ಅಕ್ಕನ ಮದುವೆ ಆಗೋ ಗಂಡ, ಹಾಗೆ ನಿಂತಿದ್ದೀರಾ. 3 ಜನ ಮಾತ್ರ ಇರುವಾಗ ಒಂದು ಫೋಟೋ ಫೋಸ್ ಕೊಡ್ತೀರಾ. ಮಾವ ಸಖತ್ತಾಗಿದ್ದೀರಾ ಅಂತೇಳಿ ಹೇಳ್ತಾ ಇದ್ದಾರೆ. ಅವರು ತುಂಬ ಬ್ಲಷಾಗಿ ಥ್ಯಾಂಕ್ ಯು ಅಂತಾನೆ. ನಿಮ್ಮ ಅಕ್ಕನೂ ಅಕ್ಕ ನೀನು ತುಂಬ ಸೂಪರಾಗಿ ಕಾಣ್ತಿದ್ದೆ. ಹಾಗೆ ಟೈಮ್ ಸ್ಕಿಪ್. ಇಲ್ಲಿ ಹುಡುಗನ ರೂಮಲ್ಲಿ ಹುಡುಗ, ಹುಡುಗಿ ರೂಮಲ್ಲಿ ಹುಡುಗಿ, ಎಲ್ಲರೂ ಊಟ ಎಲ್ಲ ಮಾಡ್ಕೊಂಬಂದು ರೂಮಿಗೆ ಬಂದು ಹಾಗೆ ನಿದ್ದೆ ಮಾಡಿ ಆ ನೈಟ್ ಹಾಗೆ ಕಳೆಯುತ್ತೆ. ಇವಾಗ ನಿಮ್ಮ ಅಕ್ಕ ಸ್ನಾನಕ್ಕೆ ಹೋಗಿರ್ತಾಳೆ. ಸ್ನಾನ ಮಾಡಬೇಕಲ್ಲ ಬೆಳಗ್ಗೆ ಸ್ನಾನಕ್ಕೆ ಹೋಗಿರ್ತಾಳೆ. ಹೇ ಬೇಗ ಬಾರೆ ಅಕ್ಕ, ನೆಕ್ಸ್ಟ್ ನಾನು ಹೋಗಿ ಸ್ನಾನ ಮಾಡಬೇಕು. ಇರೋದು 2 ಬಾತ್ರೂಮು, ಆ ಬಾತ್ರೂಮೆಲ್ಲ ಆಂಟೀಸ್ ಹೋಗಿದ್ದಾರೆ, ಬೇಗ ಬಾರಕ್ಕ. ಇಲ್ಲಿ ಇವರು ಸ್ನಾನ ಮಾಡಲಿ ಬಿಡೆ, ಅವಾಗ ತಾನೇ ಗಮ್ ಅಂತ ಸ್ಮೆಲ್ ಹೊಡಿತಾಳೆ ಅಂತ ಹೇಳ್ತಿದ್ದಾರೆ. ಅಯ್ಯೋ ಅಂಥೇಳಿ ಡ್ರೆಸ್ನ ಮ್ಯಾರೇಜಿಗೆ ಹಾಕ್ಕೊಳಕ್ಕಂತ ಡ್ರೆಸ್ ತೊಗೊಂಡಿರ್ತೀರಲ್ಲ, ಆ ಡ್ರೆಸ್ನ ಕೈಯಲ್ಲೇ ಇಟ್ಕೊಂಡು ಬೆಳಗ್ಗೆನೇ ಏಳ್ಸಿರ್ತಾರೆ. ಆ ನಿದ್ದೆಯಲ್ಲಿ ಹಾಗೆ ವಾಶ್ರೂಮ್ ಡೋರ್ ಇರುತ್ತಲ್ಲ ಅದಕ್ಕೆ ಹೊರ್ಕೊಂಡು ಹಾಗೆ ಅಯ್ಯೋ ಅಂಥೇಳಿ ಹಾಗೆ ಮಲ್ಕೊಂಡಿದ್ದೀರಾ. ಸ್ವಲ್ಪ ಟೈಮ್ ಬಿಟ್ಟು ಅಯ್ಯಯ್ಯೋ ಅಕ್ಕ ಹೋದ್ಲಾ, ಮತ್ತು ಬೇರೆ ಯಾರಾದರೂ ಒಳಗೆ ಹೋದ್ರಾ ಅಂಥೇಳಿ ಶಾಕಲ್ಲಿ ಕೇಳ್ತಾ ಇದ್ದೀರಾ. ಇಲ್ಲ ಅಲ್ಲ, ಅವಳು ಹೊರಗಡೆನೇ ಬಂದಿಲ್ಲ, ಏನು ಹೇಳ್ತಿದ್ದೀರಾ ಅಂತ ಟೈಮ್ ನೋಡ್ತೀರಾ. ಹೇಳ್ಬೇಕು ಅಂದರೆ ಅರ್ಧ ಗಂಟೆ ಮೇಲಾಗಿರುತ್ತೆ. ನಿಮಗೆ ಗೊತ್ತು ನಿಮ್ಮ ಅಕ್ಕ ಎಷ್ಟೊತ್ತು ಸ್ನಾನ ಮಾಡ್ತಾಳೆ, ಒಂದು 15 ನಿಮಿಷದಲ್ಲೆಲ್ಲ ಸ್ನಾನ ಮಾಡ್ಕೊಂಬರ್ತಾಳೆ. ನಮ್ಮ ಅಕ್ಕ ಇಷ್ಟೊತ್ತೆಲ್ಲ ಸ್ನಾನ ಮಾಡಲ್ಲ ಅಂತ ಹೇಳ್ತಾರೆ. ಏನೇ ಹೇಳ್ತೀಯಾ, ನಿಮ್ಮ ಅಮ್ಮಂಗಾಗಲೇ ಈ ವಿಷಯ ಗೊತ್ತಾಗಿರುತ್ತೆ. ಏನಾಯ್ತು ಅಂತೇಳಿ ನಿಮ್ಮ ಅಮ್ಮನೂ ಗಡಗಡ ಅಂತ ಬರ್ತಾರೆ. ತೆಗಿಯೇ ಬಾಗಿಲು, ತೆಗಿಯೇ ಬಾಗಿಲು, ಅಕ್ಕ ಬಾಗಿಲು ತೆಗಿ ಅಕ್ಕ ಬಾಗಿಲು ತೆಗಿ, ತೆಗಿ ಅಂತ ಎಲ್ಲ ತಡ್ತಾ ಇದ್ದಾರೆ. ಬಟ್ ಆದರೂ ಬಾಗಿಲು ತೆಗಿತಿಲ್ಲ. ಅಯ್ಯೋ ಏನು ಮಾಡೋದು, ಓಡೋಗ್ಬಿಟ್ಲಾ ಅಂತೇಳಿ ನಿಮ್ಮ ಅಮ್ಮಂಗೆ ಒಂಥರ ಎದೆ ಬಡ್ತ ಜಾಸ್ತಿ ಆಗ್ತಿದೆ. ಅಯ್ಯೋ ನಮ್ಮ ಅಕ್ಕ ಏನು ಹಿಂಗೆ ಮಾಡಿದ್ಲು ಅಂತೇಳಿ ಇದು ಮಾಡ್ತಾಯಿದ್ದೀರಾ. ಹಾಗೆಲ್ಲ ಏನಿರಲ್ಲ, ಮೇ ಬಿ ತಲೆ ಸುತ್ತ ಬಿದ್ದಿರಬೇಕು ಅಂತೇಳಿ ನಿಮ್ಮೆಲ್ರಿಗೂ ಒಂಥರ ಗಡಿಬಿಡಿಯಾಗಿರುತ್ತೆ. ಇವಾಗ ಏನು ಮಾಡೋದು, ಸಂಜಯ್ ಬಾಯ್ಲಿ ಅಂತೇಳಿ ಸಂಜಯ್ ಬಂದು ನಿಮ್ಮ ಮಾವನ ಮಗ, ಕದನ ಹೊಡಿಯೋ, ಯಾರಾದರೂ ಲೇಡೀಸ್ ಇರ್ತಾರೆ ಕಣೆ, ಡ್ಯಾಶ್ ಕದನ ಹೊಡಿಯೋ ಅಂತ ಅವನು ಎಷ್ಟೇ ಡಿಕ್ಕಿ ಹೊಡೆದ್ರು ಕದ ಓಪನ್ ಆಗಿಲ್ಲ. ಅಯ್ಯೋ ಇದು ಹಿಂಗೆ ಮರ್ತೆ ಅಂತ ನೀವು ಹೋಗಂಗೆ ಗಡಗಡ ಅಂತ ಹೋಗಿ ಕೆಳಗ್ತಾನೆ ಮ್ಯಾನೇಜ್ಮೆಂಟ್ ರೂಮ್ ಇರುತ್ತೆ, ಅವ್ರ ಹತ್ರ ಹೋಗಿ ಸ್ಪೇರ್ ಕೀನ ಇಸ್ಕೊಂಬಂದು ಅಂದರು. ಹೆಂಗೆ ಆದರೂ ಬಾತ್ರೂಮ್ಗೆ ಸ್ಪೇರ್ ಕೀ ಇಟ್ಟಿರಲ್ಲ ಅಲ್ವಾ, ಬಾತ್ರೂಮ್ಗೆಲ್ಲ ಹೆಂಗಮ್ಮ ಸ್ಪೇರ್ ಕೀ ಇರುತ್ತೆ, ಲಾಕ್ತಾನೆ ಇರುತ್ತೆ ಅಂತಾರೆ.
ನಾನಿವಾಗ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಹಾಗೆ ಸೈಡಲ್ಲಿ ಹೋಗಿ ನೋಡ್ತೀರಾ, ಪಕ್ಕದಲ್ಲಿ ಯಾರ್ದೋ ಮನೇಲಿ ಪೇಂಟ್ ಮಾಡ್ತಾ ಇದ್ದೀರಾ. ಸೈಡಲ್ಲಿ ನೋಡಿದ್ರೆ ಏಣಿ ಇದೆ, ಏಣಿನ ಹಾಗೆ ಹಾಕ್ತೀರಾ. ಅದು ಅದು ಅಲ್ಲಿ ನಿಲ್ತಿಲ್ಲ ಅಂದರೂ ಹೆಂಗೋ ಇಣುಕಿ ನೋಡಿದ್ರೆ ಕಾಣುತ್ತೆ. ಅಲ್ಲೋಗಿ ಮೇಲೆ ಹತ್ತಿ ನೋಡ್ತೀರಾ, ಒಂಥರ ಶೀಟ್ ಥರ ಹಾಕಿರ್ತೀರ, ಆ ಶೀಟ್ನೆಲ್ಲ ಕಿತ್ತು ನೋಡ್ತೀರಾ. ಆಮೇಲೆ ಬಾತ್ರೂಮ್ ವಿಸಿಬಲಾಗಿ ಕಾಣ್ತದೆ. ನೀವು ಆ ಕಡೆ ಈ ಕಡೆ ನೋಡ್ತೀರ, ಅಕ್ಕ ಇಲ್ಲ, ಹೆಂಗೆ ಅಂತೇಳಿ ನೋಡ್ತಾ ಇದ್ದೀರಾ. ನೋಡಿದ್ರೆ ಬಾತ್ರೂಮಲ್ಲೊಂದು ಕಿಟಕಿ ಇದೆ, ಅದರಿಂದ ತೆಗೆದುಬಿಟ್ಟು ಅದರಿಂದ ಹೋಗಿರ್ತಾಳೆ. ದೇವ್ರೇ, ನೀವು ಹಾಗೆ ತಲೆ ಮೇಲೆ ಕೈ ಇಟ್ಕೊಂಡು ನಿಧಾನವಾಗಿ ಬರ್ತೀರಾ. ಅಮ್ಮ ಇಲ್ಪ ಇಲ್ಲಿ ಏನೇ ಈ ಟೈಮಲ್ಲಿ ಏನೇ ನಿಂತು? ಅಕ್ಕ ಓಡೋದ್ಲ ಅಮ್ಮ. ಏನು ಹೇಳ್ತಿದ್ದೀಯಾ? ಬಾತ್ರೂಮಲ್ಲಿ ಅಕ್ಕ ಇಲ್ಲ, ಹಿಂದೆ ಕಿಟಕಿಯಿಂದ ಓಡೋಗಿದ್ದಾಳೆ. ಬಾತ್ರೂಮಲ್ಲಿ ಕಿಟಕಿ ಇದೆ ಅಮ್ಮ ಅಂತ ನಿಮ್ಮ ಅಮ್ಮ ಒಂಥರ ತಲೆ ಹಿಡ್ಕೊಂಡು ಕೂತ್ಕೊತಾರೆ. ಅಮ್ಮ ಅಮ್ಮ ಅಂಥೇಳಿ ನೀವು ಅಳ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತಾಗತ್ತೆ, ಅಂದರೆ ನಿಮ್ಮ ಫ್ಯಾಮಿಲಿ ಇದ್ದಾರಲ್ಲ ಅವರೆಲ್ಲರಿಗೂ ಗೊತ್ತಾಗತ್ತೆ ಸೊ ಓಡೋಗಿದ್ದಾಳೆ ಅಂತ. ಏನಕ್ಕೆ ಇವಳು ಹಿಂಗೆ ಮಾಡಿದ್ಲು? ಏನಾಯಿತು? ಒಂದು ಮಾತು ಹೇಳ್ಬೋದಿತ್ತಲ್ಲ, ನಾವೆಲ್ಲ ಬೇಡ ಅಂತಲೇ ಹೇಳ್ತಿದ್ವಿ. ಮದುವೆ ತಾನೇ ಮಾಡ್ಕೊಂಡಿದ್ರೆ ಆಗಿರೋದು, ನಾವೇ ಆದರೂ ಮದುವೆ ಮಾಡ್ತಿದ್ವಲ್ಲ ಓಡೋಗಿದ್ರೆ ಅಂತ. ಎಲ್ಲ ಸುಮ್ಮನೆ, ಯಾಕೆ ಅಂದರೆ ಹೇಳೋಕ್ಕಷ್ಟೇ ಹೇಳ್ತಾರೆ, ಸುಮ್ಮನೆ ಹೇಳ್ತಾರೆ. ನೀವು ಹಾಗೆ ತಲೆಯಲ್ಲಿ ಕೈ ಇಟ್ಕೊಂಡು ಕೂತಿದ್ದೀರಾ. ನಿಮ್ಮ ಅಪ್ಪ ಬೇರೆ ಹಾರ್ಟ್ ಪೇಷಂಟು. ನೀವು ಹಾಗೆ ನೋಡ್ತೀರಾ, ಅಪ್ಪ ಅಲ್ಲಿ ನಿಂತಿದ್ದಾರೆ. ಬರೋರ್ನೆಲ್ಲ ಬರ್ರಿ ಬರ್ರಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ನಿಮ್ಮ ಅಕ್ಕ ಹೋಗಿದ್ದಾಳೆ ಅನ್ನೋದು. ಇವಾಗ ಅಳಿಯಂದ್ರ ಮನೆಗೆ ಗೊತ್ತಾದರೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಏನು ಮಾಡ್ತಾರೋ ಗೊತ್ತಿಲ್ಲ. ಹೇ ಸಂಜಯ್ ಅಂತ ನಿಮ್ಮಮ್ಮ ಕರೀತಾರೆ. ಅವನು ಅತ್ತೆ, ಅವಳು ಎಲ್ಲೇ ಇದ್ದರೂ ಕರ್ಕೊಂಬ, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಯಾವ ಮೂಲೆಯಲ್ಲಿದ್ದರೂ ಅವಳನ್ನ ಹೇಳ್ಕೊಂಬ ಅಂತ ಹೇಳ್ತಾನೆ. ಅವನು ಸರಿ ಅತ್ತೆ ಅಂತ ಹೇಳಿ ಎಲ್ಲ ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ನೀವು ಇಲ್ಲಿ ನಿಧಾನವಾಗಿ ಒಬ್ಬಳೇ ಕೂರಿಸ್ಕೊಂಡು ನಿಧಾನಕ್ಕೆ ನಿಮ್ಮ ಅಪ್ಪನ ಹತ್ರ ಹೇಳ್ತಿದ್ದೀರ. ಆದರೆ ನಿಮ್ಮ ಅಪ್ಪ ನಂಬ್ತಾನೆ ಇಲ್ಲ. ಹಾಗೆಲ್ಲ ಇರಲ್ಲ ಏನು, ಅವಳೆಲ್ಲಾದರೂ ಹೋಗಿರ್ತಾಳೆ, ಹೋಗಿ ಹುಡುಕು ಅಂತ ಹೇಳ್ತಿದ್ದಾರೆ. ಅಪ್ಪ ನೋಡಿದೆ ಅಪ್ಪ, ಆದರೆ ಸಿಗಲಿಲ್ಲ. ಇರಲ್ಲ ವಯ್ಯಾನ, ಅವಳು ಯಾಕಮ್ಮ ಅವಳು ಹಂಗೆ ಹೋಗ್ತಾಳೆ? ಆ ಥರ ಎಲ್ಲ ಹೋಗಲ್ಲ. ನನ್ನ ಮಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅಪ್ಪ ಅಕ್ಕ ಓದ್ಲು ಅಪ್ಪ, ನಾನು ಹಿಂದೆ ಹೋಗಿ ನೋಡಿದೆ ಅಪ್ಪ, ಅಕ್ಕ ಹೋಗಿದ್ದಾಳೆ. ಅವ್ರು ಹಾಗೆ ತಲೆಗೆ ಸಿಟ್ಲೇ ಬಿದ್ದಾರೆ, ಹಂಗೆ ಕೂತಿದ್ದಾರೆ, ಅಳು ಬರ್ತಿಲ್ಲ, ಏನೂ ಮಾಡ್ತಿಲ್ಲ. ಹಾಗೆ ಒಂಥರ ಹಂಗೆ ಎಮೋಷನ್ ಇಲ್ದಂಗೆ, ಏನೂ ಇಲ್ದಂಗೆ ಇರ್ತಾರಲ್ಲ ಆ ಥರ ನಿಂತಿದ್ದಾರೆ. ಅಪ್ಪ ಅಪ್ಪ ಹಾಂ ಅಷ್ಟೇ. ಅವ್ರು ಹಾಗೆ ಬ್ಲಾಂಕ್. ಅಪ್ಪ ಏನಾಯ್ತಮ್ಮ? ಏನಪ್ಪ ಆಯಿತು? ಏನಕ್ಕೆ ಹಿಂಗಾಯಿತು ಅಂತೇಳಿ ತಲೆಗೆ ಹೊಡ್ಕೊತಿದ್ದಾರೆ. ಅಯ್ಯೋ, ಮಾವನ ಮನೆಗೆ ಬೇರೆ ಹೇಳಬೇಕಲ್ಲ, ಅಕ್ಕ ಬೇರೆ ಹಿಂಗೆ ಮಾಡಿಬಿಡ್ತಾಳೆ. ಹಾಗೆ ಸಂಜೆಗೆ ಕಾಲ್ ಮಾಡ, ನೋಡ್ದೇನೋ? ಇಲ್ಲ ಕಣೆ, ಸಿಕ್ಕಿಲ್ಲ. ಬೇಗ ಹುಡುಕು. ನಿಮಗೆ ಸಂಜೆ ಮೇಲೆ ಒಂಥರ ಕ್ರಶ್ ಇದೆ, ಆದರೆ ಅದು ಯಾರಿಗೂ ಗೊತ್ತಿಲ್ಲ. ನೀವು ಮನಸ್ಸಲ್ಲೇ ಇಟ್ಕೊಂಡಿದ್ದೀರಾ. ನೀವು ಹಾಗೆ ಹೊಡೆದೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದೀರಾ. ಅಲ್ಲಿರೋ ಪುರೋಹಿತರು ಹುಡುಗಿಗೆ ಸೀರೆ ಕೊಡಬೇಕು, ಹುಡುಗಿನ ಕರ್ಕೊಂಬರ್ರಿ ಅಂತಾರೆ. ನೀವು ಹಾಂ ಅಂಥೇಳಿ ಪುರೋಹಿತರನ್ನ ನೋಡ್ತಾರೆ. ಹೋಗಿ ಹುಡುಗಿನ ಕರ್ಕೊಂಬನ್ನಿ ಅಂತಾರೆ. ಹಾಂ ಅಂಥೇಳಿ ಒಳಗಡೆ ಹೋಗ್ತೀರಾ. ಇವಾಗ ನಾನು ಏನು ಮಾಡೋದು ಅಮ್ಮ? ನಾನು ಇವಾಗ ಏನು ಮಾಡೋದಮ್ಮ? ಅಮ್ಮ ಅಲ್ಲಿ ಹುಡುಗಿನ ಕರ್ಕೊಂಬರಕ್ಕೆ ಹೇಳ್ತಿದ್ದಾರಮ್ಮ. ಏನೋ ಹುಡುಗಿನ ಕರ್ಕೊಬರಕ್ಕೆ ಹೇಳ್ತಿದ್ದಾರಾ? ಬೇರೆ ಏನು ಮಾಡೋದು? ಫೇಸ್ ಮಾಡಬೇಕು.
ಹಾಗೆ ನಿಮ್ಮಮ್ಮ ನಿಧಾನವಾಗಿ ಹಳಿಯಂದ್ರು ರೂಮ್ಗೆ ಹೋಗ್ತಾರೆ. ಇಲ್ಲಿ ನಿಮ್ಮ ಅಮ್ಮ ಅವ್ರ ಅಪ್ಪ ಅಮ್ಮನ ಹತ್ರ ನಿಧಾನಕ್ಕೆ ಮಾತಾಡ್ತಾರೆ. ಈ ಥರ ಅಂತೇಳಿ ಅವ್ರು ಅಳ್ತಿದ್ದಾರೆ. ಫಸ್ಟ್ ಹೇಳಿ ಸಂಬಂಧಿ ಅಂತಾರೆ. ಹುಡುಗಿ ಓಡೋದ್ಲು. ಹಾಂ, ಅವ್ರು ಹಾಗೆ ಶಾಕು. ಏನು ಹೇಳ್ತಿದ್ದೀರಾ? ಹೌದು, ಅವಳು ಸ್ನಾನ ಮಾಡೋಕ್ಕೆ ಹೋದವಳು ಇನ್ನೂ ಬಂದಿಲ್ಲ ಅಂತ ಹೋಗಿ ನೋಡಿದ್ರೆ ಆವಾಗಲೇ ನಮಗೂ ಗೊತ್ತಾಗಿದ್ದು. ನಮ್ಮನ್ನ ಕ್ಷಮಿಸ್ಬಿಡ್ರಿ ಅಂತೇಳಿ ಹಾಗೆ ಕಾಲಿಗೆ ಬೀಳ್ತಾರೆ. ಅದೆಲ್ಲ ಏನಿಲ್ಲ, ಎದ್ದೇಳಿ. ಇವಾಗ ನಾನೇನು ಮಾಡೋದು? ನಮಗೆ ಏನು ದಾರಿ ಅನ್ನೋದೇ ಗೊತ್ತಾಗ್ತಿಲ್ಲ ಸಂಬಂಧಿ. ನಾವು ಬೆಳೆಸಿರೋದೇ ತಪ್ಪಾಗಿರೋದು. ಪಾಪ ಮಳಿ ಅಂದರೆ ನನ್ನನ್ನು ಕ್ಷಮಿಸ್ರಿ, ನಿಮ್ಮ ಜೀವನನೇ ಹಾಳಾಯಿತು ಅಂತ ಹೇಳ್ತಾರೆ. ಅಮ್ಮ, ಕಾಲಲ್ಲೆಲ್ಲ ಬೀಳಬೇಡ ಅಮ್ಮ, ಹಿಂಗೆಲ್ಲ ಮಾಡಬೇಡಮ್ಮ, ನಂಗೆ ಕಷ್ಟ ಆಗ್ತಿದೆ. ನಾನು ಎತ್ತಿರೋದು 2 ಹೆಣ್ಮಕ್ಳು, ಏನು ಮಾಡೋದು? ಇದು ನನಗೆ ಬೇಕು. ಎಲ್ಲ ನನ್ನ ತಲೆ ವಿಧಿ ಎಂದೆ. ನನ್ನ ಹೊಟ್ಟೆಲಿ ಯಾಕ್ರೆ ಹುಟ್ಟ್ರಿ ಅಂತೇಳಿ ಬೈತಿದ್ದಾರೆ. ನೀವೆಲ್ಲ ಬೈಸ್ಕೊಂಡು, ಅಮ್ಮ ನೀನು ನನ್ನನ್ನು ಬೇಕಾದರೆ ಹೊಡಿ ಅಮ್ಮ, ನೀನು ಹೋಗೋರು ಕಾಲಿಗೆಲ್ಲ ಬೀಳ್ಬೇಡಮ್ಮ, ಕಷ್ಟ ಆಗ್ತಿದೆ ಅಮ್ಮ, ಪ್ಲೀಸ್ ಅಮ್ಮ, ನನ್ನಿಂದ ಆಗ್ತಿಲ್ಲ ಅಮ್ಮ, ಹಂಗೆ ಅಳ್ತಾ ಇದ್ದೀರಾ? ಅವರು ನಿಮ್ಮ ಫಸ್ಟ್ ಮಗಳು ತಾನೇ ಓಡೋದ್ಲು, ನಿಮ್ಮ 2ನೇ ಮಗಳಿಗೆ ಮದುವೆ ಆಗೋ ವಯಸ್ಸು ತಾನೆ. ನಿಮ್ಮ 2ನೇ ಮಗಳನ್ನ ಮದುವೆ ಮಾಡಿಕೊಡ್ತೀರಾ ಅಂತೀರಾ? ನಿಮ್ಮನೆ ಗೌರವನೂ ಉಳಿಯುತ್ತೆ, ನಮಗೂ ಗೌರವ ಹೋಗದೇ ಇರತ್ತೆ ಅಂತಾರೆ. ನೀವು ಹಾಗೆ ನೋಡ್ತೀರಾ? ನಿಮ್ಮ ಅಮ್ಮಂಗೆ ಒಂದು ಗೊತ್ತಾಗ್ತಿಲ್ಲ. ಒಂದು ನಿಮಿಷ, ಏನು ಹೇಳ್ತಿದ್ದೀರಾ ಸಂಬಂಧಿ? ನನಗೆ ವಯನೂ ಇಷ್ಟನೇ, ಅವಳು ತುಂಬ ಒಳ್ಳೆ ಹುಡುಗಿನೇ. ನಮಗೆ ಬೇರೆ ಆಪ್ಷನ್ಸು ಗೊತ್ತಾಗ್ತಿಲ್ಲ. ನಮ್ಮ ಸಂಬಂಧಿಕರ ಮುಂದೆ ಎಲ್ಲ ಹುಡುಗಿರಿಗೂ ಮದುವೆ ಆಗಿದೆ. ನಮ್ಮ ಜೇಕೆನೇ ಲಾಸ್ಟ್ ಹುಡುಗ. ಅದರಿಂದನೇ ನಿಮ್ಮ ಹುಡುಗಿನ 2ನೇ ಮಗಳನ್ನ ಮದುವೆ ಮಾಡಿಕೊಡ್ತೀರಾ ಅಂತೀರಾ? ನೀವು ನಿಮ್ಮ ಮಾವನ್ನ ನೋಡ್ತೀರಾ? ಅವ್ರು ಏನೂ ಮಾತಾಡದೆ ಹಾಗೆ ಸೈಲೆಂಟಾಗಿ ನಿಂತಿದ್ದಾರೆ. ನಮ್ಮ ಮಗಳ್ಗೆ ಒಪ್ಕೊತಾನೆ. ನಿಮ್ಮ ಮಗಳು ನಿಮ್ಮ ಮಾತು ಕೇಳ್ತಾಳ? ಒಂದು ವೇಳೆ ನಿಮ್ಮ ಮಾತು ಕೇಳಿದ್ಲು ಅಂದರೆ ಒಳ್ಳೆ ಟೈಮ್ ಮುಗಿಯೋದ್ರೊಳಗೆ ಈ ಮದುವೆ ಮಾಡಿಬಿಡೋಣ. ನಿಮ್ಮಮ್ಮ ಹಾಗೆ ಸ್ವಲ್ಪ ಮಾತಾಡ್ಬಿಟ್ಟು ಬರ್ತೀನಿ ಫ್ಯಾಮಿಲಿ ಹತ್ರ ಅಂತಾರೆ. ಅಂತ ಹೇಳ್ತಾರೆ. ನೀವು ಹಾಗೆ ನಿಮ್ಮ ಅಮ್ಮನ ಫಾಲೋ ಮಾಡ್ಕೊಂಡು ಹೋಗ್ತೀರಾ? ನಿಮ್ಮ ಅಪ್ಪನ ಕೈ ಹಿಡ್ದು ಹಾಗೆ ನಿಮ್ಮಮ್ಮ ಹೇಳ್ಕೊಂಡು ರೂಮ್ ಒಳಗಡೆ ಹೋಗ್ತಾರೆ. ರೀ, ಈ ಥರ ಹೇಳ್ತಿದ್ದಾರೆ. ನಿಮ್ಮಪ್ಪ ಹಾಗೆ ಬ್ರಹ್ಮ ಹಿಡ್ದವ್ರು ಹಂಗೆ ಆಗಿದ್ದಾರೆ. ಅಪ್ಪ ನೋಡಪ್ಪ, ಯಾಕಪ್ಪ ಹಿಂಗೆ ನಿಂತಿದ್ದೀಯಾ? ಅಪ್ಪ ನೋಡಪ್ಪ ನನ್ನ. ಹಾಂ ರೀ, ಅವಳು ಓಡೋದ್ಲು ತಾನೆ. ನೀವು ಯಾಕೆ ಅವಳನ್ನ ನೆನೆಸ್ಕೊಂಡು ನಮ್ಮ ಫ್ಯಾಮಿಲಿ ಗೌರವನ ಹಾಳು ಮಾಡಬೇಕು? ನಮಗೆ ಗೌರವ ಇದೆ ತಾನೇ. ಇನ್ಮೇಲೆ ಈ ಜನ್ಮಕ್ಕೆ ಈ ನಮ್ಮ ಮನೆ ಕಡೆ ಬರಬಾರ್ದು. ಓಡೋದಾಗೆ ಇರಲಿ. ಸಂಜೆಗೆ ಫೋನ್ ಮಾಡಿ ಬರೋಕ್ಕೆ ಹೇಳಿ. ಅವಳು ಇನ್ಮೇಲೆ ಸಿಕ್ಕಿದ್ರೂ ನಮಗೆ ಬೇಕಾಗಿಲ್ಲ. ಇನ್ಮೇಲೆ ಲಾಸ್ಟ್ ಅಂದರೆ ನನ್ನ 2nd ಮಗಳೇ ಎಲ್ಲ. ನಮಗೆ ಹುಟ್ಟಿರೋದು ಒಂದೇ ಮಗಳು. ನಮ್ಮ ಎದೆ ಮೇಲೆ ಹತ್ತೋದೊಳಗೆ ನಾವು ಯಾಕೆ ಚಿಂತೆ ಪಡಬೇಕು? ನಾವು ಇನ್ನೊಂದು ಹುಟ್ಟಿಸಿದ್ವಿ ತಾನೆ. ವಯನ್ ಮದುವೆ ಆಗ್ತೀಯ ತಾನೆ? ಅಮ್ಮ ಹಂಗೇನಿಲ್ಲ, ಮದುವೆ ಆಗ್ತೀಯ ತಾನೆ? ಅಮ್ಮ ಮದುವೆ ಆಗ್ತೀನಿ ಅಮ್ಮ, ನಿಮ್ಮ ಗೌರವಕ್ಕೆ ಏನೂ ಆಗಬಾರ್ದಮ್ಮ, ನಾವು ಮದುವೆ ಆಗ್ತೀನಿ ಅಮ್ಮ. ಆಮೇಲೇನು? ಈ ಥರ ಮಗಳನ್ನ ಎತ್ತಿದ್ದೀವಿ ತಾನೆ, ಇನ್ಯಾಕೆ ನಾವು ತಲೆ ಬಗ್ಗಿಸ್ಬೇಕು? ಏನು ಯೋಚನೆ ಮಾಡಬೇಡ್ರಿ, ಎಲ್ಲ ಒಳ್ಳೆ ರೀತಿಯೇ ಆಗುತ್ತೆ. ಅದಕ್ಕೆ ಅಂತಾರೆ ನಿಮ್ಮಮ್ಮ. ಅವರು ನನಗೂ ಏನು ಪ್ರಾಬ್ಲಮ್ ಇಲ್ವಾ? ಯಾರಿಗಾದರೂ ಈ ಮದುವೆಯಲ್ಲಿ ಇಷ್ಟ ಇಲ್ವಾ? ಎಲ್ಲರೂ ನಿಮ್ಮ ಫ್ಯಾಮಿಲಿ ಎಲ್ಲರೂ ನಮಗೆಲ್ಲ ಓಕೆ ಅಂತ ಹೇಳ್ತಾರೆ. ವಯನ್
ಹಾಂ ಹಾಂ ಅಮ್ಮ ನಂಗೆ ಓಕೆ ಅಂತೀರಾ. ಅವಳು ಆ ಸೀರೆನ ತಗೊಳ್ರಿ, ಅದನ್ನು ಕಟ್ಕೊಂಡು ನಿಂತ್ಕೊಂಡ್ಲಿ, ಇವಳಿಗೆ ಇನ್ಮೇಲೆ ಏನೇ ಆದರೂ ಮದುವೆ ಆಗೋದು, ಆ ಮದುವೆ ಸೀರೆನ ಕಟ್ಬಿಟ್ರಿ ಅಂತ ಹೇಳ್ತಾರೆ. ನೀವು ಎಲ್ಲರೂ ಪಟ ಪಟ ಅಂತೇಳಿ ನಿಮಗೆ ಸೀರೆನೆಲ್ಲ ಉಡಿಸ್ತಾರೆ. ಇಲ್ಲಿ ನಿಮ್ಮಮ್ಮ ಬೋಲ್ಡಾಗಿ ನಿಂತಿದ್ದಾರೆ ಸಂಬಂಧಿ. ನಾನು ಫಸ್ಟ್ ಹೆತ್ತಿರೋದನ್ನ ಹೀಗಿದೆ, ಆದರೆ ಎರಡನೇಳು ಕರೆಕ್ಟಾಗಿದ್ದಾಳೆ, ಅವಳು ಮದುವೆ ಆಗ್ತಾಳೆ ಸಂಬಂಧಿ ಅಂತ ಹೇಳ್ತಾರೆ. ಸರಿ ಒಳ್ಳೆಯದು. ನಾನು ನಮ್ಮ ಮಗನ ಹತ್ರ ಮಾತಾಡಿದ್ವಿ, ಅವನು ಓಕೆ ಅಂದಿದ್ದಾನೆ ಅಂತ ಹೇಳ್ತಾರೆ. ಅಯ್ಯೋ ಸಂಬಂಧಿ ನಮ್ಮನ್ನು ಕ್ಷಮಿಸಿ. ಅಯ್ಯೋ ಪರವಾಗಿಲ್ಲ, ನಿನ್ನ ಮಗಳು ಮಾಡಿರೋದಕ್ಕೆ ನೀವೇ ಕ್ಷಮೆ ಕೇಳ್ತೀರಾ? ನೀವು ನಿಮಗೆ ಗೊತ್ತಿಲ್ಲ ಹಾಗೆ ನಿಂತಿದ್ದೀರಾ. ನೀವೇ ಯೋಚನೆ ಮಾಡಿ, ನಿಮ್ಮ ಕ್ರಶ್ ಸಂಜಯ್ ನಿಮ್ಮ ಅಕ್ಕಂಗೆ ಮದುವೆ ಆಗೋ ಹುಡುಗ ಮಾವ. ಆದರೆ ಒಂದು ಅರ್ಧ ಗಂಟೆಲಿ ನಡೆದಿರೋ ಒಂದು ಟ್ವಿಸ್ಟಲ್ಲಿ ಇವಾಗ ಎಲ್ಲ ಎಕ್ಸ್ಚೇಂಜ್ ಆಗಿದೆ. ಆದರೆ ನಿಮ್ಮ ಮೈಂಡ್ ಇದನ್ನ ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ಒಂಥರ ಪಿತ್ತ ಹಿಡ್ದಾರಂಗೆ ನಿಂತಿದ್ದೀರಾ. ಈಗ ಸೀರೆ ಎಲ್ಲ ಕಟ್ಬಿಟ್ಟು ನೀವು ಜೇಕೆನೂ ಬರ್ತಾರೆ. ಅವರು ಒಂಥರ ಸೈಲೆಂಟಲ್ಲಿ ನಿಂತಿದ್ದಾರೆ, ನೀವು ಹಾಗೆ ಸೈಲೆಂಟಾಗಿ ನಿಂತಿದ್ದೀರಾ. ಅಲ್ಲಿ ಎಲ್ರಿಗೂ ತುಂಬ ಜನಕ್ಕೆ ಶಾಕು. ಅಯ್ಯೋ ಏನಿದು, ಮದುವೆ ಅವಳಿಗೆ ತಾನೆ, ಯಾಕೆ ವಯನ್ ಬಂದು ನಿಂತಿದ್ದಾಳೆ ಅಂತೇಳಿ ಎಲ್ಲರೂ ಶಾಕ್ ಆಗಿದೆ. ಯಾರಿಗೂ ಒಂದು ವಿಷಯ ಗೊತ್ತಾಗ್ತಿಲ್ಲ, ಯಾರು ಏನೂ ಅಷ್ಟೊಂದು ಕೇಳಲಿಲ್ಲ. ಒಂದು ಇದರಲ್ಲಿ ಮದುವೆ ಹೆಂಗೋ ಮುಗಿಯುತ್ತೆ, ಎಲ್ಲ ಸೀನಿಯರೇನೋ ಮುಗಿಯುತ್ತೆ. ನಿಮ್ಮಪ್ಪನೂ ಹಾಗೆ ಸ್ವಲ್ಪ ಸ್ವಲ್ಪ ಶಾಕಿಂದ ಹೊರಗಡೆ ಬರ್ತಾರೆ. ಇವಾಗ ನೀವು ನಿಮ್ಮ ಅಮ್ಮ ಅತ್ತೆ ಹತ್ರ ಖಾಲಿ ಬಿದ್ದು ಹಾಗೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಖಾಲಿ ಬೀಳ್ತೀರಾ. ನಿಮ್ಮಮ್ಮ, ನೀನು ಸಂತೋಷವಾಗಿ ನಿನ್ನ ಗಂಡನ ಚೆನ್ನಾಗಿ ನೋಡ್ಕೊ, ನೀನು ಖುಷಿಯಾಗಿರೋ, ಇದು ದಿಢೀರಂತ ಮದುವೆ ಆಗಿರೋದು, ಇದು ದಿಢೀರಂತ ಆಗಿರೋ ಮದುವೆನೇ ಆಗಿರ್ಬೋದು, ನಿನ್ನ ಲೈಫೇ ಆಗಿರ್ಬೋದು. ಆದರೆ ಅಳಿಯಂದ್ರ ಥರ ಒಳ್ಳೆ ಹುಡುಗ ಸಿಗೋಕೆ ನೀನು ಪುಣ್ಯ ಮಾಡಿರಬೇಕು ವಯನ್. ಅವ್ರು ನಿನಗೆ ಅಂತ ಇದ್ದಾಗ ಹೆಂಗೆ ಚೇಂಜ್ ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ. ನೀವು ಹಾಗೆ ನೋಡ್ತಾ ಇದ್ದೀರ, ನೀವು ಹಾಗೆ ಲೈಟಾಗಿ ಬಗ್ತೀರಾ. ನಿಮ್ಮ ಚೆಸ್ಟ್ ಹತ್ರ ಅವ್ರ ತಾಳಿ ಕಟ್ಟಿರತ್ತಿರತ್ತೆ, ಅದನ್ನ ನೋಡಿ ನಿಮ್ಮಿಂದ ಏನೂ ಹೇಳೋಕ್ಕಾಗ್ತಿಲ್ಲ. ಕಣ್ಣಲ್ಲಿ ಡ್ರಾಪ್ಲೆಸ್ ಬಿಡ್ತಾಯಿದೆ. ನಿಮ್ಮ ಅಕ್ಕಂಗಲ್ಲಿ ಮದುವೆ ಆಯ್ತಾ ಇಲ್ವಾ, ಅವಳು ಏನು ಮಾಡ್ತಿದ್ದಾಳೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಎಲ್ಲರ ಹತ್ರನೂ ಆಶೀರ್ವಾದ ಎಲ್ಲ ಇಸ್ಕೊಂಡು ನೋಡ್ತೀರಾ. ಆಗ ಸಂಜಯ್ ಬಂದು ನೋಡ್ತಾನೆ. ಅವನು ವಯನ್ ಮದುವೆ ಆಯಿತಾ ಅಂತ ಹೇಳ್ತಾನೆ. ಅಲ್ಲಿಗೆ ಸಂಜಯ್ ಬರ್ತಾನೆ. ಅವನನ್ನು ನೋಡಿ ಇನ್ನೂ ಅಳುನ ತಡೆಯೋಕ್ಕಾಗ್ತಿಲ್ಲ. ಯಾಕೆಂದರೆ ನಿಮ್ಮ ಕ್ರಶ್ ಅಲ್ವಾ, ಹಾಗೆ ಬಿಕ್ಕು ಬಿಕ್ಕು ಅಳ್ತಿದ್ದೀರಾ. ಇಲ್ಲಿ ಜೇಕೆ ಸರಿ ಓಕೆ ಓಕೆ ಏನಿಲ್ಲ ಅಂತೇಳಿ ನಿಮ್ಮನ್ನ ಬೆನ್ನ ಟ್ಯಾಪ್ ಮಾಡ್ತಾ ಇದ್ದಾನೆ. ಮಾವ ಅಂತ ಅಂತೀರ. ಅವ್ರನ್ನೂ ಜೇಕೆನೂ ಹಾಗೆ ಸೈಲೆಂಟಾಗಿ ನಿಂತಿದ್ದಾನೆ. ಎಲ್ಲ ಫೋಟೋಗೂ ಫೋಸ್ನ ಕೊಟ್ಬಿಟ್ಟು ಎಲ್ಲ ಮುಗಿದ್ಮೇಲೆ ಇವಾಗ ಎಲ್ಲರೂ ಅಳ್ತಿದ್ದಾರೆ. ಯಾಕೆಂದರೆ ಇದು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ. ಅಕ್ಕ ಮದುವೆ ಅಂತ ಇದ್ದಿದ್ದು, ನಿಮಗೆ ಮದುವೆ ಅಂದರೆ ಇವಾಗ ಎಂಗೇಜ್ಮೆಂಟು ಅದು ಇದು ಅಂತ ಸೀನಿಯರ್ ಇರುತ್ತೆ. ಸರಿ ನನಗೆ ಮದುವೆ ಆಗತ್ತೆ ಅನ್ನೋದೊಂದು ಮೈಂಡ್ ಸೆಟ್ಟಿಗೆ ಬಂದಿರುತ್ತೆ. ಆದರೆ ಇವಾಗ ಒಬ್ಬರ ಜೊತೆ ದಿಢೀರಂತ ಮದುವೆ ಅಂತ ಬಂದಾಗ ನಿಮ್ಮ ಮೈಂಡ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊತ ಆಗಿರ್ತಿಲ್ಲ. ಈ ಥರ ಆಗಿದೆ ಅಂತ ಹೇಳಿ ಇಮ್ಯಾಜಿನ್ನೂ ಮಾಡ್ಕೊಳಕ್ಕಾಗ್ತಿಲ್ಲ. ಬಿಕ್ಕಿ ಅಳ್ತಿದ್ದೀರ. ನಿಮ್ಮ ಅಮ್ಮನ್ನ ತಪ್ಕೊಂಡು ಅಳ್ತಿದ್ದೀರಾ, ನಿಮ್ಮ ಅಪ್ಪನ ತಪ್ಕೊಂಡು ಅಳ್ತಿದ್ದೀರಾ, ಎಲ್ಲರನ್ನೂ ತಪ್ಕೊಂಡು ಅಳ್ತಿದ್ದೀರಾ. ಎಲ್ಲರೂ ಯಾಕಿಷ್ಟು ಪ್ರೀತಿಯಿಂದಿದ್ದಾಳೆ ದೇವರೇ, ಇವಳೆಲ್ಲ ಜೊತೆ ಚೆನ್ನಾಗಿರಬೇಕು ಅಂತ ಅವ್ರು ಬೇಡ್ಕೊತಾ ಇದ್ದಾರೆ. ಒಂದು ಇದರಲ್ಲಿ ಹೆಂಗೋ ಕಾರ್ನ ಹತ್ತಿ ಹೋಗ್ತೀರಾ. ನಿಮ್ಮ ಮನೆ ತುಂಬ ದೂರ ಏನಿರಲ್ಲ, ಒಂದು 1 ಅವರ್ ಜರ್ನಿ ಅಷ್ಟೇ, 1 ಅವರ್ ಜರ್ನಿ ಅಷ್ಟೇ ನಿಮ್ಮ ಮನೆಗೆ ಹೋಗೋಕ್ಕೆ. ಕಾರಲ್ಲಿ ಹಾಗೆ ಹೊರಟು ಹೋಗ್ತಾ ಇದ್ದೀರಾ. ನೀವು ಹತ್ತು ಕಣ್ಣಲ್ಲಿ ಹಚ್ಚಿರ್ತೀರಲ್ಲ, ಕಣ್ಣಿಗೆ ಕಾಡಿಗೆ ಅದೆಲ್ಲ
ಎಲ್ಲ ಬಂದು ಕೆನ್ನೆ ಮೇಲೆ ನಿಂತಿದೆ. ಬಟ್ ಜೆ ಕೆ ಅದೇನು ನೋಡದೆ ಅವರು ಸುಮ್ಮನೆ ಕೂತಿದ್ದಾರೆ. ಅವ್ರ ಪಾಯಿಂಟ್ ಆಫ್ ವ್ಯೂ ನಾವು ಯೋಚನೆ ಮಾಡಿದ್ರೆ, ಇಷ್ಟು ದಿನ ಇವ್ರ ಅಕ್ಕನೇ ನನ್ನ ಹೆಂಡತಿ ಅಂತೇಳಿ ಥಿಂಕ್ ಮಾಡಿ ಮೈಂಡ್ಸೆಟ್ ಮಾಡಿರ್ತಾರೆ. ಆದರೆ ದಿಢೀರಂತ ಹೇಳಿ ಅಕ್ಕನ ತಂಗಿನ ಮದುವೆ ಆಗಿದ್ದೀವಿ ಇಲ್ಲಿ ಅಂತ ಹೇಳಿ ಅವರಿಂದನೂ ಅಕ್ಸೆಪ್ಟ್ ಮಾಡ್ಕೊತಿರಲ್ಲ. ಅವರು ಕಷ್ಟಪಡ್ತಿದ್ದಾರೆ. ಆದರೂ ಇದನ್ನ ಅವರು ಅಕ್ಸೆಪ್ಟ್ ಮಾಡಿರಲಿಲ್ಲ. ಅವರು ಸುಮ್ಮನೆ ಇದ್ದಾರೆ. ಆ ಕಾರಲ್ಲಿ ಡ್ರೈವರ್, ನೀವು ಮತ್ತು ಜೆ ಕೆ ಅಷ್ಟೇ. ಜೆ ಕೆ ಅಪ್ಪ ಅಮ್ಮ ಇನ್ನೊಂದು ಕಾರಲ್ಲಿ ಬರ್ತಾಯಿದ್ದಾರೆ. ನಿಮಗಿವಾಗ ನೀರು ಬೇಕು ಅನಿಸ್ತಿದೆ, ಹತ್ತು ಗಂಟ್ಲೆಲ್ಲ ಒಣಗಾಗಿದೆ. ಡ್ರೈವರ್ ನೀರಿದೆಯಾ ಅಂದಾಗ ಪಕ್ಕದಲ್ಲೇ ಜೆ ಕೆ ಪಕ್ಕದಲ್ಲೇ ವಾಟ್ರ್ ಬಾಟ್ಲ್ ಇರುತ್ತೆ, ಅದನ್ನು ತೆಗ್ದು ಕೊಡ್ತಾರೆ. ಅವ್ರು ತೆಕ್ಕೊಟ್ಟಿದೆ. ಥ್ಯಾಂಕ್ಸ್ ಮಾವ. ಅವ್ರು ಹಂಗೆ ಶಾಕು. ನೀವು ಅದು ನಾನು ನಿಮ್ಮನ್ನ ಹೆಂಗೆ ಕರೀಲಿ, ಮಾವ ಅಂತ ಕರೀಲ್ಲ ಅಂತ ಅಂತಾರೆ. ಆವಾಗ ನೀವು ಅವರನ್ನೇ ನೋಡ್ತಿದ್ದೀರಾ. ಜೆ ಕೆನು ಫಸ್ಟಿಂದ ನೀನು ಹಾಗೆ ತಾನೇ ಕರಿತಿರೋದು, ಹಾಗೆ ಕರಿ ಅಂತೀರ. ನೀವು ಸರಿ ಮಾವ ಅಂತೀರ. ಒಂದು ಇದರಲ್ಲಿ ಮನೆಯೂ ಬರುತ್ತೆ. ಅಲ್ಲ ಆರತಿನೆಲ್ಲ ತೆಗಿತಾರೆ. ವಯನ್ ಎಲ್ಲ ಚೇಂಜ್ ಆಗುತ್ತೆ, ಎಲ್ಲನೂ ಒಂದಿನ ಕಳೆದೋಗುತ್ತೆ ಅಂತಾರೆ. ಏನೋ ಮನಸ್ಸಲ್ಲಿ ಹಾಕ್ಕೊಂಡು ನೋವು ಪಡಬೇಡ ಆಯಿತಾ, ಎಲ್ಲ ಚೇಂಜ್ ಆಗುತ್ತೆ ಅಂತಾರೆ. ಸರಿಯತ್ತೆ. ಇವಾಗ ಇಬ್ಬರು ರೂಮ್ಗೆ ಹೋಗ್ರಿ ಅಂತಾರೆ. ಈವ್ನಿಂಗ್ ಮೇಲೆ ಫಾರ್ಮಾಲಿಟೀಸ್ ಇರೋದು ಅಂತಾನೆ. ನೀವು ಸರಿಯತ್ತೆ ಅಂತೇಳಿ ಹಾಗೆ ನಿಧಾನವಾಗಿ ರೂಮಿಗೆ ಹೋಗ್ತಾರೆ. ಜೆ ಕೆ ಅವಾಗ ಅಮ್ಮ ನನಗೆ ನೀರು ಬೇಕು, ನನ್ನ ರೂಮಲ್ಲಿ ನೀರಿಲ್ಲ ಅಂತಾನೆ. ಆವಾಗ ಜೆ ಕೆ ಅಮ್ಮ ವಯನ್ ಸ್ವಲ್ಪ ನಿಲ್ಲು, ವಾಟ್ರ್ ಬಾಟ್ಲಲ್ಲಿ ನೀರು ಇಟ್ಕೊಡ್ತೀನಿ ತೊಗೊಂಡೋಗಂತೆ ಅಂತಾರೆ. ಅವರು ಹ್ಞೂ ಅತ್ತೆ ಅಂತೇಳಿ ನೀವು ನಿಂತಿರ್ತೀರ. ಅವ್ರು ತಂದು ಬಾಟ್ಲು ಕೊಡ್ತಾರೆ. ತೊಗೊಂಡೋಗಿ ಜೆ ಕೆ ಕೊಡು ಅಂತಾರೆ. ಹ್ಞೂ ಸರಿ ಅತ್ತೆ ಅಂತೇಳಿ ಹಾಗೆ ರೂಮ್ ಒಳಗಡೆ ಹೋಗಿ ಅದಕ್ಕೆ ಟೇಬಲ್ ಮೇಲೆ ಇಟ್ಬಿಟ್ಟು ಹಾಗೆ ನಿಧಾನವಾಗಿ ಹೋಗಿ ಜೆ ಕೆ ಪಕ್ಕದಲ್ಲಿ ಕೂತ್ಕೋತೀರ. ಅವ್ರು ಹಾಗೆ ನಿನ್ನನ್ನೇ ನೋಡ್ತಾರೆ. ಮಾವ ನಿಮ್ಮನ್ನ ಒಂದೇ ಒಂದು ಸರಿ ಹಗ್ ಮಾಡ್ಕೊಂಡ್ಲಾ? ಯಾಕೆ ಗೊತ್ತಿಲ್ಲ. ಹಾಗೆ ಜೆ ಕೆನೂ ನಿಮ್ಮನ್ನ ತಪ್ಕೊತಾರೆ. ನೀವು ಹಾಗೆ ಅಳ್ತಿದ್ದೀರಾ, ಆ ಥರ ಅಳ್ತಿದ್ದೀರಾ, ಬಿಕ್ಕು ಅಳ್ತಾರಲ್ಲ ಆ ಥರ ಅಳ್ತಿದ್ದೀರಾ. ಸರಿ ಏನಿಲ್ಲ, ಅಳ್ಬೇಡ ಮಮ್ಮ. ನಿನ್ನೂ ನೆನೆಸ್ಕೊಂಡ್ರೆ ನನಗೆ ಕಷ್ಟ ಆಗ್ತಿದೆ. ನಮ್ಮ ಅಕ್ಕ ಈ ಥರ ಮಾಡಿದ್ಲು. ಸಾರಿ ಮಾವ. ನಮ್ಮ ಅಕ್ಕನಿಂದ ನಿಮ್ಮ ಫ್ಯಾಮಿಲಿನೇ ಗೌರವ ಹೋಯ್ತು ಮಾವ. ನಿಮ್ಮನ್ನ ನೆನೆಸ್ಕೊಂಡ್ರೆ ಮಾವ, ನಮ್ಮ ಅಕ್ಕನ ಕ್ಷಮಿಸ್ಬಿಟ್ರಿ ಮಾವ, ಪ್ಲೀಸ್ ಮಾವ. ನೀನು ನನ್ನನ್ನು ಕನ್ಸೋಲ್ ಮಾಡ್ತಿದ್ಯಾ, ಆದರೆ ಇದೇ ನಿನಗೆ ದೊಡ್ಡ ವಿಷಯ. ನಿನಗೂ ನನಗೂ ಏನೋ 7 ವರ್ಷ ಅಷ್ಟೇ ತಾನೇ ಹಿಂದೆ ಮುಂದೆ. ಪರವಾಗಿಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ. ನನ್ನನ್ನು ಥಿಂಕ್ ಮಾಡಿ ನೀನು ಕಷ್ಟಪಡಬೇಡ, ಎಲ್ಲ ಸರಿಯಾಗತ್ತೆ. ಥ್ಯಾಂಕ್ಸ್ ಮಾವ. ನಮ್ಮ ಅಕ್ಕನ ದ್ವೇಷಿಸ್ಬೇಡಿ. ಈ ಟೈಮಲ್ಲೂ ನಿಮ್ಮ ಅಕ್ಕ ತರಲೆ ಮಾಮ. ನಿಮ್ಮ ಹತ್ರನಾದ್ರೂ ಒಂದು ಮಾತು ಹೇಳಿರ್ಬೋದಿತ್ತು. ಸಾರಿ ಮಾವ. ಅವಳಿಗೆ ಬದಲಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತಿದ್ದೀನಿ. ಕ್ಷಮಿಸ್ಬಿಡ್ರಿ ಮಾವ ಅಂತ ಹೇಳಿ ಅವರನ್ನು ಹಾಗೆ ಕೈ ಎತ್ತಿ ಮುಗಿತಾ ಇದ್ದೀರಾ. ಹೇ ಹುಚ್ಚಿ, ನಿನಗೇನೇ ಗೊತ್ತಾಗುತ್ತೆ. ಇಟ್ಸ್ ಓಕೆ, ನೀನೇನು ಕಷ್ಟಪಡಬೇಡ. ಎಲ್ಲ ಸ್ವಲ್ಪ ದಿನ ಅಷ್ಟೆ, ಎಲ್ಲ ಚೇಂಜ್ ಆಗತ್ತೆ ಆಯಿತಾ. ಜೆ ಕೆಗೆ ಒಂಥರ ಕಷ್ಟ ಆಗ್ತಾಯಿದೆ. ಪಕ್ಕದಲ್ಲಿ ಹಾಗೆ ಬಾಲ್ಕನಿ ಇದೆ. ಹಾಗೆ ನಿಧಾನಕ್ಕೆ ಹೋಗಿ ಬಾಲ್ಕನಿಯಲ್ಲಿ ನಿಂತ್ಕೊಂಡಿರ್ತಾರೆ. ಜೆ ಕೆ ಕಣ್ಣಲ್ಲಿ ಥರ ನೀರು ಬೀಳ್ತಾಯಿದೆ. ಅದನ್ನು ವೈಫ್ ಮಾಡ್ಕೊಂಡು ಹಾಗೆ ಸೈಡಲ್ಲಿ ಬೆಡ್ ಇರುತ್ತೆ. ನೀವು ಹಾಗೆ ಮಲ್ಕೊಂಡು ಹಾಗೆ ಬಿಕ್ಕು ಅಳ್ತಿದ್ದೀರಾ. ಇಲ್ಲಿ ಜೆ ಕೆಗೂ ಇಬ್ಬರಿಗೂ
ಗಂಟ್ಲು ಒಣಗ್ತಾ ಇದೆ, ಇಬ್ಬರು ಬಂದು ಆ ಬಾಟ್ಲನ್ನು ತೆಗಿತೀರಾ. ಆವಾಗ ಜೆ ಕೆ ಸರಿ ನೀ ತಗೋ, ಇಲ್ಲ ಮಾವ ನೀ ಕುಡಿ, ಜೆ ಕೆ ನೀನು ಕುಡಿ ಅಂತಾನೆ. ಅವನು ಆವಾಗ ನೀವು ಹ್ಞೂ ಸರಿ ಮಾವ ಅಂತೇಳಿ ನೀವು ಹಾಗೆ ಕುಡಿತೀರ. ಅದು ನೋಡಿ ಜೆ ಕೆ ನಗಡ್ಬಿಟ್ಟು ಹೇ ನೀನು ಕುಡಿತೀಯ ಅಂತ ನಗಡ್ಬಿಟ್ಟು ಅಯ್ಯೋ ಸಾರಿ ಮಾವ ಅಂತೇಳಿ ನಿಮ್ಮ ಸ್ಯಾರಿ ಇರುತ್ತಲ್ಲ ಅದರಲ್ಲೇ ಒರೆಸ್ತಾ ಇದ್ದೀರಾ. ಪರವಾಗಿಲ್ಲ ಅಂತೇಳಿ ಅವನು ಕುಡಿತಾನೆ. ಅದರಿಂದಲೇ ನಾನು ನಿಮ್ಮನ್ನ ಫಸ್ಟ್ ಕುಡಿಯೋಕ್ಕೆ ಹೇಳಿದೆ. ಇಟ್ಸ್ ಓಕೆ, ನೀನು ತಾನೇ ನನ್ನ ವೈಫು, ಇದರಲ್ಲಿ ಏನಿದೆ, ಇನ್ಮೇಲೆ ಇದೇ ಥರನೇ ತಾನೇ ಅಂತೇಳಿ ಹೇಳ್ತಾನೆ. ನೀವು ಅಂತೇಳಿ ಅವರನ್ನು ನೋಡ್ತಾಯಿದ್ದೀರಾ. ಜೆ ಕೆ ಅಕ್ಸೆಪ್ಟ್ ಮಾಡ್ಕೊತಾ ಇದ್ದಾನೆ ಇವಳೇ ನನ್ನ ವೈಫು ಅಂತ. ಸೊ ನೀವು ಅಂತ ನೋಡ್ತಾ ಇದ್ದೀರಾ. ಸೊ ಈ ಎಪಿಸೋಡ್ ಈ ಒಂದು ಶಾಟ್ ಅಂತಲೇ ರೆಕಾರ್ಡ್ ಮಾಡೋಣ ಅಂದ್ಕೊಂಡೆ. ಅದು ನೋಡಿದ್ರೆ ಲೆಂತಲ್ಲಿ ಹೋಗ್ತಾಯಿದೆ ಸ್ಟೋರಿ. ನನಗೇನು ಅನ್ಸುತ್ತೆ ಅದನ್ನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಸರಿ ಇದನ್ನು ಕಂಟಿನ್ಯೂ ಮಾಡ್ಬೋದು ಅಂದರೆ ಕಮೆಂಟ್ ಮಾಡಿ ಆಯಿತಾ. ನೀವು ಕಮೆಂಟ್ ಮಾಡಿದ ಮೇಲೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಬೇಕು ಅಂದರೆ ಇದನ್ನು ಎಫ್ ಆಗಿ ಕನ್ವರ್ಟ್ ಮಾಡೋಣ. ನಾನು ಒಂದು ಶಾರ್ಟಾಗೆ ಮಾಡೋಣ ಅಂದ್ಕೊಂಡೆ, ಬಟ್ ಯಾಕೋ ಇದು ಲಾಂಗಲ್ಲಿ ಹೋಗ್ತಾ ಇದೆ. ರೆಕಾರ್ಡ್ ಮಾಡೋಣ ಅಂದ್ಕೊಂಡೆ ಬಟ್ ಆಗ್ತಿಲ್ಲ. ಸೊ ಎಫ್ ಆಗಿ ಕನ್ವರ್ಟ್ ಮಾಡೋಣ. ಪ್ಲೀಸ್ ನಿಮಗೆ ಇಷ್ಟ ಆದರೆ ಇದನ್ನು ಎಫ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ಮುಂದೆ ಸ್ಟೋರಿ ಏನಾಗುತ್ತೆ ಅಂತ ನೋಡೋಣ ಆಯಿತಾ. ಶರಾಂಗೆ ಯಾರಿಗೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕು ಅನಿಸುತ್ತೋ ಮರೀದೆ ಮಾಡಿಬಿಡಿ ಆಯಿತಾ. ಬಾಯ್ ಲವ್ ಯು ಆಲ್.